सिद्धिविनायक स्वामी की जय। श्री कृष्ण भगवान की जय। गीता माता की जय। हरि ओम गुरुभ्यो नमः परमगुरुभ्यो नमः। गुरुचरणारविन्दाभ्यां नमः। गुरुं गणपतिं दुर्गां भास्करं शिवम् अच्युतं ब्रह्माणं गिरिजां लक्ष्मीं वाणीं वन्दे विभूतये। वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा। नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतीं नमत राक्षसान्तकम्। कोडुबेग दिव्यमति सरस्वती कोडुबेग दिव्यमति सरस्वती कोडुबेग दिव्यमति सरस्वती कोडुबेग दिव्यमति सरस्वती। मृडहरि हयमुखरोडेयणे निन्नया मृडहरि हयमुखरोडेयणे निन्नया अडिगडिगे रघुवे अम्म ब्रह्मन राणी अडिगडिगे रघुवे अम्म ब्रह्मन राणी। कोडुबेग दिव्यमति सरस्वती कोडुबेग दिव्यमति सरस्वती। ಇಂದಿರಾ ರಮಣನ ಹಿರಿಯ ಸೊಸೆ ನೀನು ಇಂದಿರಾ ರಮಣನ ಹಿರಿಯ ಸೊಸೆ ನೀನು ಬಂದೆನ್ನ ವದನದಿ ನಿಂದು ನಾಮವನುಡಿಸೆ ಬಂದೆನ್ನ ವದನದಿ ನಿಂದು ನಾಮವನುಡಿಸೆ। ಕೊಡುಬೇಗ ದಿವ್ಯಮತಿ ಸರಸ್ವತಿ ಕೊಡುಬೇಗ ದಿವ್ಯಮತಿ ಪತಿತ ಪಾವನೆ ನೀನೇ ಗತಿಯೆಂದು ಪತಿತ ಪಾವನೆ ಪತಿತ ಪಾವನೆ ನೀನೇ ಗತಿಯೆಂದು ಪತಿತ ಪಾವನೆ ನೀನೇ ಗತಿಯೆಂದು ಸತತ ಶ್ರೀ ಪುರಂದರ ವಿಠಲನ ತೋರೆ ಸತತ ಶ್ರೀ ಪುರಂದರ ವಿಠಲನ ತೋರೆ। ಕೊಡುಬೇಗ ದಿವ್ಯಮತಿ ಸರಸ್ವತಿ ಕೊಡುಬೇಗ ದಿವ್ಯಮತಿ ದಿವ್ಯಮತಿ ದಿವ್ಯಮತಿ। ಜಗಜ್ಜನನಿ ಮಹಾಮಾತಾ ಕೀ ಜಯ। गीता माता की जय। श्री कृष्ण भगवान की जय। हरि भजने माडो निरंतर हरि भजने माडो निरंतर हरि भजने माडो निरंतर हरि भजने माडो निरंतर। परगतिगिदो निर्धार नोडो
ಪರಗತಿಗಿದು ನಿರ್ಧಾರ ನೋಡೋ ಭಜನೆ ಮಾಡು ನಿರಂತರ ಹರಿ ಭಜನೆ ಮಾಡು ನಿರಂತರ. ವೇದಶಾಸ್ತ್ರಗಳ ಓದಿದರೇನೋ ವೇದಶಾಸ್ತ್ರಗಳ ಓದಿದರೇನೋ ಸಾಧನಕ್ಕೆ ಹರಿಭಜನೆ ಸಾಧನಕ್ಕಿದು ನಿರ್ಧಾರ ನೋಡೋ ಭಜನೆ ಮಾಡು ನಿರಂತರ ಹರಿ ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ನಿರಂತರ ಹರಿ ಭಜನೆ ಮಾಡೋ ನಿರಂತರ. ಸಾರವೋ ಸಂಸಾರ ವಿಮೋಚಕ ಸಾರವೋ ಸಂಸಾರ ವಿಮೋಚಕ ಸೇರೋ ಹಯವದ ನನ್ನ ನಿರಂತರ ಸೇರೋ ಹಯವದ ನನ್ನ ನಿರಂತರ ಭಜನೆ ಮಾಡೋ ಭಜನೆ ಮಾಡೋ ಭಜನೆ ಮಾಡೋ ನಿರಂತರ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಸನಾತನ ಹಿಂದೂ ಧರ್ಮದ ಸಾರಗ್ರಂಥ ಭಗವದ್ಗೀತೆ. ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ, ಸಂಸಾರ, ಸನ್ಯಾಸ ಸಮಸ್ತ ವಿಷಯಗಳನ್ನು ಸವಿಸ್ತಾರವಾಗಿ ನರನ ಮೂಲಕ ನಾರಾಯಣ ನರಲೋಕಕ್ಕೆ ಕೊಟ್ಟಂತಹ ಸಂದೇಶ ಭಗವಂತನ ದಿವ್ಯವಾದ ವಾಣಿ ಭಗವದ್ಗೀತೆ. ಭಕ್ತಿ ಮಾರ್ಗದರ್ಶನ ಮಾಡ್ತಾನೆ, ಕರ್ಮ ಮಾರ್ಗವನ್ನು ಮಾರ್ಗದರ್ಶನ ಮಾಡಿದ, ಜ್ಞಾನ ಮಾರ್ಗವನ್ನು ತೋರಿದ. ಯಾರ ಮೂಲಕ? ನರನ ಮೂಲಕ. ನಾರಾಯಣ ನರಲೋಕಕ್ಕೆ ಕೊಟ್ಟಂಥ ದಿವ್ಯವಾದಂಥ ಸಂದೇಶ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದದ ಸಾರ, ಷಟ್ಶಾಸ್ತ್ರಗಳಿಗೆ ಆಧಾರ, 18 ಪುರಾಣಗಳ ಭಾರ ಅಡಕವಾಗಿರೋದು ಗೀತಾಸಾರ. ಭಗವಂತನ ದಿವ್ಯವಾದಂಥ ವಾಣಿ ಮಾರ್ಗದರ್ಶನ ಮಾಡ್ತಾನೆ. ಯಾರು ತನ್ನನ್ನು ಸತತವಾಗಿ ಸ್ಮರಿಸ್ತಾರೋ, ಯಾರು ತನ್ನನ್ನು ಸತತವಾಗಿ ಗುಣಗಾನ ಮಾಡ್ತಾರೋ, ಸತತವಾಗಿ ನನ್ನನ್ನು ಕೀರ್ತಿಸ್ತಾರೋ, ನಿತ್ಯಯುಕ್ತ ಉಪಾಸತೆ, ನಿರಂತರವೂ ತನ್ನನ್ನು ಸ್ಮರಿಸುವಂಥ ಭಕ್ತರ ಯೋಗ ಕ್ಷೇಮ ಇದನ್ನೆಲ್ಲ ತಾನು ನೋಡ್ಕೊಳ್ತೀನಿ ಅಂತಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನವರತ ಚಿಂತನೆ ಮಾಡುವಂಥ ಭಕ್ತರ ಚಿಂತನೆಯನ್ನು ತಾನು ಮಾಡ್ತೀನಿ ಅಂತಾನೆ ಭಗವಂತ. ಅವರ ಯೋಗಕ್ಷೇಮವನ್ನು ತಾನು ನೋಡ್ಕೊಳ್ತೀನಿ ಅಂತಾನೆ. ಅದಕ್ಕೆ ಸತತವಾಗಿ ನಿರಂತರ ಭಗವಂತನ ಚಿಂತನೆ ಮಾಡುವಂಥ ಭಕ್ತರ ಯೋಗ ಮತ್ತು ಕ್ಷೇಮ ಇದನ್ನೆಲ್ಲ ತಾನು ನೋಡ್ಕೊಳ್ತೀನಿ. ಯೋಗಕ್ಷೇಮಂ ವಹಾಮ್ಯಹಂ. ಈ ಯೋಗಕ್ಷೇಮಂ ವಹಾಮ್ಯಹಂ ಪರಮಾತ್ಮ ಗೀತೆಯಲ್ಲಿ ಮಾತ್ರ ಹೇಳಿದ್ದಲ್ಲ, ನಮಗೆ LIC ಕಂಪ್ನಿಯವರು ಹೇಳಿದ್ದಾರೆ ಯೋಗಕ್ಷೇಮಂ ವಹಾಮ್ಯಹಂ. ಭಗವಂತನ ವಾಣಿಗೂ ಲೌಕಿಕ ವಾಣಿಗೂ ಬಹಳ ವ್ಯತ್ಯಾಸ ಇದೆ. ದೇವರು ನಾವು ಇರುವಾಗಲೇ ನಮ್ಮ ಯೋಗಕ್ಷೇಮ ನೋಡ್ತೇನೆ ಅಂದಿದ್ದಾನೆ. ಕಂಪ್ನಿಯವರು ಆಮೇಲೆ ಅಲ್ಲಿ ನೋಡೋದು. ಅದಕ್ಕಾಗಿ ಭಗವಂತನ ದಿವ್ಯವಾದಂಥ ನುಡಿಗೆ, ಭಗವಂತನ ವಾಣಿಗೆ ಅಪಾರವಾದ ಶಕ್ತಿ ಸಾಮರ್ಥ್ಯ. ಅದನ್ನು ದಾಸರಂತಾರೆ, ನಿರಂತರ ಭಗವಂತನನ್ನು ಸ್ಮರಿಸು, ಅವ ನಮ್ಮ ಯೋಗ ಕ್ಷೇಮ ಇದನ್ನೆಲ್ಲ ನೋಡಿಕೊಳ್ಳುತ್ತಾನೆ. ನಮಗೆ ನಿರಂತರ ಬರ್ತದೋ? ಇಲ್ಲ. ನೋಡಿ, 99 ವಯಸ್ಸಿನ ಮುದುಕ ಸತ್ತರೆ ಪತ್ರಿಕೆಯಲ್ಲಿ ಬರ್ತದೆ ಶೋಚನೀಯ ನಿಧನ ಅಂತ. 99ರಲ್ಲಿ ಸತ್ತರೆ ಶೋಚನೀಯವೇ? ಶೋಚನೀಯ ಅಲ್ಲ, ಯೋಚನೀಯ. ಇಷ್ಟು ವರ್ಷ ಆಗಿ ಮುದುಕ ಬದುಕಿ ಉಳ್ದ ಅಂತೆ. ಆ ಸಮಯದಲ್ಲಿ ಡಾಕ್ಟ್ರು ಬಳಿ ಕರ್ಕೊಂಡ್ಬಂದಿದ್ದಾರೆ, ಮಕ್ಕಳು ಮೊಮ್ಮಕ್ಕಳೆಲ್ಲ ಅವನನ್ನು ಡಾಕ್ಟ್ರ್ ಬಳಿ ಕರ್ಕೊಂಡ್ಬಂದಿದ್ದಾರೆ. ಡಾಕ್ಟ್ರು ತಪಾಸಣೆ ಮಾಡಿದರು, ಮತ್ತೆ ಹೇಳಿದರು ಅಜ್ಜನ ಕೊನೆಯ ಆಸೆ ಏನೆಂಬುದಾಗಿ ಕೇಳಿ ಮುಂದಿನ ಸಿದ್ಧತೆ ಮಾಡಬಹುದು ಅಂತಂದರು. ದೂರ ಇದ್ದವರಿಗೆಲ್ಲ ಕರೆ ಮಾಡಿ ಅಜ್ಜನ ಕೊನೆಯ ಆಸೆ ಏನೇ ಅಂತ ಕೇಳಿ. ಮಕ್ಕಳು ಮೊಮ್ಮಕ್ಕಳು ಸುತ್ತ ನಿಂತು ಕೇಳಿದರು, ಅಜ್ಜ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಿದರು. ಅಜ್ಜ ಕೊನೆಯ ಆಸೆ ಏನು ಅಂದ ಗೊತ್ತೇ? ಬೇರೆ ಡಾಕ್ಟ್ರ್ ಕರ್ಕೊಂಡು ಬಾ ಅಂದ.
ದೇವರೋ ಧರ್ಮವೋ ಭಗವಂತನ ನಾಮವೋ ಸತತಂ ಕೀರ್ತಯಂತೋ ಮಾಂ ಇದೆಲ್ಲ ಬಂತೆ ಇಲ್ಲ. ಅಂತ್ಯಕಾಲದಲ್ಲಿ ಅವನ ಆಸೆ ಬೇರೆ ಡಾಕ್ಟ್ರ್ ಕರ್ಕೊಂಡು ಬಾ ಅಂತ. ಅವ್ರ ಬಳಿ ಬಂದರು ಮಕ್ಕಳು ಮೊಮ್ಮಕ್ಕಳು. ಅವ್ರು ಹೇಳಿದ್ರು, ನೋಡಪ್ಪ ನಮ್ಮಲ್ಲಿ ರೋಗಕ್ಕೆ ಮಾತ್ರ ಮದ್ದಿರೋದು, ಸಾವಿಗೆ ಮದ್ದಿಲ್ಲ. ಅವ್ರು ಏನು ಹೇಳಿದ್ದಾರೆ ಅದನ್ನೇ ನಾನು ಹೇಳೋದು. ಇಲ್ಲ ಡಾಕ್ಟ್ರ್ ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದಾನೆ, ಒಂದು ಸಾರಿ ಬಂದು ಮುದುಕನನ್ನು ನೋಡಬೇಕು. ಡಾಕ್ಟ್ರ್ ಮನೆಗೆ ಬಂದಿದ್ದಾರೆ. ಮುದುಕನನ್ನು ಅಡಿಯಿಂದ ಮುಡಿಯುವವರೆಗೆ ನೋಡಿದರು. ಮತ್ತೆ ಹೇಳಿದರು, 2 ಮಾತ್ರೆ ಕೊಡ್ತೇನೆ, ಒಂದು ರಾತ್ರಿ ಕೊಡು, ಬೆಳಗ್ಗೆ ಎದ್ದರೆ ಮತ್ತೊಂದು ಕೊಡು ಅಂತ ಹೇಳಿದರು. ಹೇಳೋದಿಲ್ಲ ಅಂತ ಗೊತ್ತು. ಈ ಅಂತ್ಯಕಾಲದಲ್ಲಿ ಭಗವತ್ ಚಿಂತನೆ ಬರಬೇಕಾದ್ರೆ ಸತತಂ ಕೀರ್ತಯಂತೋ ಮಾಂ, ಪರಮಾತ್ಮ ಮಾರ್ಗದರ್ಶನ ಮಾಡ್ತಾನೆ. 9ನೇ ಅಧ್ಯಾಯದ 14ನೇ ಶ್ಲೋಕ. ಯಾರು ನಿತ್ಯಯುಕ್ತರಾಗಿ ನಿರಂತರವು ನನ್ನನ್ನು ಸ್ಮರಿಸುತ್ತಾರೋ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ನಿರಂತರವಾಗಿ ಎಲ್ಲ ಪ್ರವೃತ್ತಿಯಲ್ಲಿ ಭಗವಂತನನ್ನು ಸ್ಮರಿಸುವಂಥ, ನಾಮವನ್ನು ಸ್ಮರಣೆ ಮಾಡುವಂಥ, ಕೀರ್ತಿಸುವಂಥ, ಗುಣಗಾನ ಮಾಡುವಂಥ ಅವಕಾಶ ಇರುವ ವ್ಯವಸ್ಥೆ ಮನುಷ್ಯನಿಗೆ ಮಾತ್ರ. ಹೋಗುವಾಗ, ಸಾಗುವಾಗ, ಬಾಗುವಾಗ, ತೇಗುವಾಗ, ನೀಗುವಾಗ, ಕೂಗುವಾಗ, ಉಂಬಾಗ, ತಿಂಬಾಗ, ನಡೆವಾಗ, ನುಡಿಯುವಾಗ, ನಿಂತಾಗ, ಕುಂತಾಗ, ಪಂಕ್ತಿ ಸಾಗುವಾಗ ಸತತಂ ಕೀರ್ತಯಂತೋ ಮಾಂ. ಎಲ್ಲ ಪ್ರವೃತ್ತಿಯಲ್ಲಿ ಭಗವಂತನನ್ನು ಸ್ಮರಿಸುವಂಥ ಒಂದು ಅವಕಾಶ ಇರೋದು ಮನುಷ್ಯನಿಗೆ ಮಾತ್ರ. ಅದನ್ನು ಭಗವಂತ ನರನ ಮೂಲಕ ನಾರಾಯಣನ ಕೊಟ್ಟಂಥ ದಿವ್ಯವಾದಂಥ ಸಂದೇಶ ಸಾರ ಅದೇ ಭಗವದ್ಗೀತಾ, ಗೀತಾ ವೈಭವ, ಗೀತಾ ಸಾರ ಅಂಥ ದಿವ್ಯವಾದಂಥ ಮಹಿಮೆ, ಗೀತೆಯ ಮಹಿಮೆ, ಲೋಕಮಾತೆಯ ವೈಭವ, ಜ್ಞಾನದ ವೈಭವ. ಅದನ್ನು ನಾವು ಸ್ಮರಣೆ ಮಾಡೋಣ, ಶ್ರವಣ ಮಾಡೋಣ, ಕಥಾಶ್ರವಣ ಮಾಡೋಣ. ಗೀತಾ ವೈಭವದ ಕಥಾ ಶ್ರವಣ ಮಾಡುವಂಥ ಎಲ್ಲ ಭಕ್ತರು ನಾಮಸ್ಮರಣೆ ಮಾಡ್ತಾ ಆ ಗೀತಾ ವೈಭವವನ್ನು ಚಿಂತನೆ ಮಾಡೋಣ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ, ಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ, ಹೇ ನಾಥ ನಾರಾಯಣ ವಾಸುದೇವ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ, ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ, ಹೇ ನಾಥ ನಾರಾಯಣ ವಾಸುದೇವ. ಹರೇ ರಾಮ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ, ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ, ಹೇ ನಾಥ ನಾರಾಯಣ ವಾಸುದೇವ. ಹರೇ ರಾಮ ರಾಮ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. श्री कृष्ण भगवान की जय, गीता माता की जय, सनातन धर्म की जय. हरिसंधान के बंदा समयदि दुरुಳ कौरವರು ಧಿಕ್ಕರಿಸೆ, ಹರಿಸಂಧಾನಕ್ಕೆ ಬಂದ ಸಮಯದಿ ದುರುಳ ಕೌರವರು ಧಿಕ್ಕರಿಸೆ, ಪರಮ ಪುರುಷ ಶ್ರೀ ಹರಿಯ ವಿರೋಧಿಸಿ ಮೆರೆದರೋ ಅತಿ ಮದದಿಂದ. ಕೃಷ್ಣ ಜಯ ಜಯ ಕೃಷ್ಣ ಜಯ ಜಯ ಕೃಷ್ಣ ಕೃಷ್ಣ ಜಯ ಕೃಷ್ಣ ಕೃಷ್ಣ ಜಯ ಕೃಷ್ಣ ಕೃಷ್ಣ ಜಯ ಶ್ರೀಕೃಷ್ಣ. ದಿವ್ಯವಾದಂಥ ಗೀತೆ ಭಗವಂತನ ವಾಣಿ ಪ್ರಪಂಚಕ್ಕೆ ಬರಬೇಕಾದರೆ ಹಿನ್ನೆಲೆ ಏನಿತ್ತು ಅನ್ನೋ ಚಿಂತನೆ ಅಲ್ವೇ. ಕಪಟ ದ್ಯೂತದಲ್ಲಿ ಸೋತಂತ ಪಾಂಡವರು ಕಾಡು 12 ಗೂಡೊಂದನ್ನು ಕಳೆದದ್ದಾಗಿದೆ. ಸಂಧಾನಕ್ಕಾಗಿ ರಾಯಭಾರಿಯಾಗಿ ಕೃಷ್ಣನನ್ನು ಕಳುಹಿದ್ದೂ ಆಗಿದೆ. ಗೋಪಾಲ ಬರ್ತಾನೆ ಎಂಬುದಾಗಿ ಭೂಪಾಲನಾದ ದುರ್ಯೋಧನ ಎಲ್ಲ ಅಲಂಕಾರ ಮಾಡಿಕೊಂಡು ಹಸ್ತಿನಾವತಿಯ ಅಲಂಕರಿಸಿ ಎಲ್ಲವನ್ನು ಸಿದ್ಧಗೊಳಿಸಿದ್ದ. ಆದರೆ ಭಗವಂತ
ಹಸ್ತಿನಾವತಿಗೆ ಬರದೆ ಹೋಗಿದ್ದೆಲ್ಲಿ? ವಿಧುರ ಘರ ಜಾಯೆ ಹರಿ ತುಮ ವಿಧುರ ಘರ ಜಾಯೆ. शबरी के बोर सुदाम के चावल रुचि रुचि भोग लगावे हरि तुम विधुर घर जाए. ನೇರವಾಗಿ ಶ್ರೀಹರಿ ಗೋಪಾಲ ವಿದುರನ ಮನೆಗೆ ಬರ್ತಾನೆ. ಇತ್ತಲ ಸಕಲ ಸಂಭ್ರಮವನ್ನು ಮಾಡಿ ಗೋಪಾಲನಿದನ್ನೇ ನೋಡಿ ಮರಳಿ ಹಿಂದಕ್ಕೆ ಹೋಗಬೇಕೆಂಬ ಸಿದ್ಧತೆಯನ್ನು ಮಾಡಿದ್ದ ದುರ್ಯೋಧನ ಭೂಪಾಲ. ಆದರೆ ಭಗವಂತ ಅಲ್ಲಿ ಹೋಗದೆ ಬಡಗುಡಿಸಲಿಗೆ ಪ್ರವೇಶ ಮಾಡ್ತಾನೆ. ವಿದುರ ಇದನ್ನು ನೋಡ್ತಾನೆ. ಭಗವಂತ ಬಂದದ್ದನ್ನು ಕಂಡ. ಪರಾಶರಿ, ನಮ್ಮ ಭಾಗ್ಯದ ಬಾಗಿಲು ತೆರೆದಿದೆ, ಬಾ ಒಳಗೆ. ಇಲ್ಲಿ ನೋಡು, ಇಲ್ಲಿ ಭಗವಂತ ಬರ್ತಾ ಇದ್ದಾನೆ ಮನೆ ಬಾಗಿಲಿಗೆ. ಪಕ್ಷಿ ವಾಹನ ಬಂದ, ಲಕ್ಷ್ಮೀ ರಮಣ ಬಂದ, ಅಕ್ಷಯ ಫಲದ ಲಕ್ಷ್ಮಣಗ್ರಜ ಬಂದ, ದೇವ ಬಂದ, ದೇವ ಬಂದ, ನಮ್ಮ ಸ್ವಾಮಿ ಬಂದ. ದಾಸರಂತಾರೆ, ದೇವ ಬಂದ, ನಮ್ಮ ಸ್ವಾಮಿ ಬಂದಾನು, ದೇವರ ದೇವ ಶಿಖಾಮಣಿ ಬಂದಾನು. ಲಕ್ಷ್ಮೀ ರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ. ಉರಗಶಯನ ಬಂದ, ಗರುಡ ಗಮನ ಬಂದ, ಉರಗಶಯನ ಬಂದ, ಗರುಡ ಗಮನ ಬಂದ, ನರಗೊಲಿದವ ಬಂದ, ನಾರಾಯಣ ಬಂದ, ನರಗೊಲಿದವ ಬಂದ, ನಾರಾಯಣ ಬಂದ. ಆಂಜನೇಯ ವರದ ಗೋವಿಂದ ಗೋವಿಂದ. ಪರಾಶರಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಘಟಿತ ಘಟನನಾದಂಥ ಶ್ರೀಹರಿ ನಮ್ಮ ಅಂಗಳಕ್ಕೆ ಬಂದಿದ್ದಾನೆ. ಬಾರೆ ರಂಗ ನಮ್ಮ ಅಂಗಳಕ್ಕೆ ಬಂದಿದ್ದಾನೆ. ಅವನ ಪಾದ ಪ್ರಕ್ಷಾಳನವನ್ನು ಮಾಡೋಣ ಬಾರೆ. ಹೀಗೊಂದು ಪರಾಶರಿಯನ್ನು ಕರೀತಾನೆ. ಭಗವಂತ ಅಂದ, ವಿದುರ, ಹೊಸಿದು ನಾವೈ ತಂದೊಡೆ. ಹಸಿದು ಕಂಗೆಟ್ಟು ವಿದುರನ ಮನೆ ಆತಿಥ್ಯ ಪಡೆಯೋಣ ಅಂತ ಬಂದ್ರಿ. ಇದೇನೋ ವಿದುರ, ಹುಚ್ಚೆದ್ದು ಕುಣಿತಾ ಇದ್ದೀಯಲ್ಲ ನೀನು. ವಿದುರ ನಕ್ಕನಂತೆ, ಸ್ವಾಮಿ, ಬೆಟ್ಟಕ್ಕೆ ಚಳಿಯಾದೊಡೆ ಏನೋ ಹೊದ್ದಿಸಲೋ ಸ್ವಾಮಿ. ಜೀವರಾಶಿಗಳ ತೃಷೆಯನ್ನು ದೂರವಾಗಿಸುವ, ಪ್ರಪಂಚದ ಪ್ರತಿಯೊಂದು ಜೀವಿಗಳ ತೃಷೆಯನ್ನು ದೂರ ಮಾಡುವಂಥ ನಿನಗೆ ಹಸಿವು ಎಂಬುದು ಉಂಟೇನೋ ಸ್ವಾಮಿ. ಹೀಗೊಂದು ನಸು ನಕ್ಕಂತ ವಿದುರ ನಿತ್ಯ ತನ್ನೊಳಗಿದ್ದು ಕ್ಷೀರವನ್ನು ಕುಡಿಯುವಂಥ ಕ್ಷೀರಸಾಗರ ಶಯನನಿಗೆ ಪ್ರತ್ಯಕ್ಷವಾಗಿ ಕ್ಷೀರವನ್ನು ಕೊಟ್ಟ. ಶ್ರೀಹರಿ ಕ್ಷೀರವನ್ನು ಕುಡಿದ. ಕಟವಾಯಿಯಲ್ಲಿ ಜಾರಿದ ಕ್ಷೀರದ ಬಿಂದು ಕ್ಷೀರ ಸಿಂಧುವಾಗಿ ಹರಿಯಿತು ಹಸ್ತಿನಾವತಿಯ ದ್ವಾರ ಬಾಗಲಿಗೆ. ಮಾರನೇ ದಿವಸ ಪ್ರಾತಃ ಕಾಲ ಸಂಧಾನಕ್ಕೆ ಬಂದಿದ್ದಾರೆ ವಿದುರನೊಡಗೂಡಿ ಶ್ರೀಹರಿ. ದುರ್ಯೋಧನ ಆಜ್ಞೆ ಮಾಡಿದ್ದ, ಗೋಪಾಲ ಅರಮನೆಗೆ ಬಂದರೆ ಯಾರೋ ಅವನನ್ನು ಗೌರವಿಸಲಿಕ್ಕಿಲ್ಲ, ಮಹಾಸಭೆ ಯಾರೂ ಎದ್ದು ನಿಲ್ಲಲಿಕ್ಕಿಲ್ಲ. ಹೀಗೊಂದು ಆಜ್ಞೆ ಮಾಡಿದ್ದ ದುರ್ಯೋಧನ. ಭಕ್ತ ವತ್ಸಲನಾದ ಭಗವಂತ ಪಾಂಡವರನ್ನ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ, ಮಮ ಪ್ರಾಣಾಹಿ ಪಾಂಡವಾಹ, ನನ್ನ ಪ್ರಾಣದಂತೆಯವರನ್ನು ರಕ್ಷಣೆ ಮಾಡ್ತೀನಿ ಎಂಬುದಾಗಿ ಕುಂತಿಗೆ ಮಾತು ಕೊಟ್ಟಿದ್ದ. ಆ ನಿಮಿತ್ತವಾಗಿ ಪಾಂಡವರ ರಾಯಭಾರಿಯಾಗಿ ಬಂದಂಥ ಶ್ರೀಹರಿ ಪುರವನ್ನು ಪ್ರವೇಶ ಮಾಡುವಾಗಲೇ ಇಡೀ ಸಭೆಯದ್ದು ಶ್ರೀಕೃಷ್ಣ ಭಗವಾನಕೀ ಜೈ ಎಂಬ ಘೋಷ ನಭೋಮಂಡಲವನ್ನು ಮುಟ್ಟಿತು. ಇಳಿದಿದ್ದ ಒಬ್ಬ ದುರ್ಯೋಧನ ಮಾತ್ರ ಬಿಗಿದು ಕೂತಿದ್ದ ಸಿಂಹಾಸನದಲ್ಲಿ. ಗಂಗೆಗೆ ಅಂಗುಟದಿಂದ ಜನ್ಮ ಕೊಟ್ಟಂಥ ಭಗವಂತ ತನ್ನ ಪಾದದಿಂದ ಭೂಮಿಯನ್ನು 5 ಅಂಗುಲ ಅದುಮಲಾಗಿ ಮುಗ್ಗರಿಸಿ ಬಿಟ್ಟಿತವನ ಮುಕುಟ. ಆ ದುರ್ಯೋಧನನ ಕಿರೀಟದ ಕೊನೆ ಕೃಷ್ಣನ ಪಾದದ ಮೊನೆ ಒಂದಕ್ಕೊಂದು ಸಂಧಿಸಿ ಹೋಯಿತು. ನಾಚಿ ಹುಂಕರಿಸಿ ಮೇಲಕ್ಕೆದ್ದ. ಎಲೆ ಭೂಪಾಲ, ನಿಮ್ಮಂಥ ಭೂಪಾಲರು ನಮ್ಮಂಥ ಗೋಪಾಲರ ಪಾದಕ್ಕೆ ಹೀಗೇನೋ ನಮಸ್ಕಾರ ಮಾಡೋದು ಅಂತಂದ. ಸಿಡಿದೆದ್ದು ಬಿಟ್ಟ ದುರ್ಯೋಧನ. ಮಹಾನ್ ಸಭೆಯದು. ತಾನು ಬಂದ ಕಾರ್ಯವನ್ನು ತಿಳಿಯ ಹೇಳ್ತಾನೆ.
ಯಾಕೆ? ಹಿರಿಯರಿದ್ದಾರಲ್ಲ, ದೊಡ್ಡಪ್ಪ ಧೃತರಾಷ್ಟ್ರ ಇದ್ದ, 800 ವರ್ಷ ನೈಷ್ಠಿಕ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಿದಂಥ ಕುರುಕುಲ ಪಿತಾಮಹ ಭೀಷ್ಮರಿದ್ದಾರೆ ಸಭೆಯೊಳಗೆ. ತಾನು ಬಂದಂಥ ಕಾರ್ಯವನ್ನು ಹೇಳಿದ. ಕಾಡು 12 ಗೂಡೊಂದನ್ನು ಕಳೆದದ್ದಾಗಿದೆ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು. ದುರ್ಯೋಧನ ಅಂದ, 1 ಅಂಗುಟ ಭೂಮಿಯನ್ನು ಯುದ್ಧದ ಹೊರತು ಕೊಡಲಾರೆ ಅಂದ. ಈಶ್ವರ ಹೇಳಿದರು, ಇದು ಧರ್ಮ ಅಲ್ಲ ಮಗ. ಜಾನಾಮಿ ಧರ್ಮಂ ನ ಚ ಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನ ಚ ಮೇ ನಿವೃತ್ತಿ. ಅಜ್ಜ, ಧರ್ಮ ಯಾವುದೊಂದು ನಾನು ತಿಳಿದಿದ್ದೇನೆ, ಅದರಂತೆ ನಡೆಯೋದಿಲ್ಲ ಅಂದ. ಅಧರ್ಮ ಯಾವುದೊಂದು ಗೊತ್ತಿದೆ, ಅದನ್ನು ಬಿಡೋದಿಲ್ಲ ಅಂದ. ಇದಕ್ಕೆ ಸಹಕಾರವಾಗಿ ಮಾಮ ಶಕುನಿ, ಇಲ್ಲ, ಯುದ್ಧದ ಹೊರತು ಒಂದು ಅಂಗುಲವನ್ನು ಕೊಡೋದಿಲ್ಲ ನಿರ್ಣಯಿಸಬೇಕು. ಸಂಧಾನಕ್ಕೆ ಬಂದಂಥ ಶ್ರೀಹರಿಯಲ್ಲಿ ಸಂಗ್ರಾಮವನ್ನೇ ನಿರ್ಣಯಿಸಿದ್ದಾರೆ. ಇದಕ್ಕೆ ಸಂಗ್ರಾಮ ನಿರ್ಣಯ ಯಾರು? ಮಾವ ಶಕುನಿ. ಶಕುನಿ ಮಾವ, ಅವ ಪಾಂಡವರಿಗೂ ಮಾವ, ಕೌರವರಿಗೂ ಮಾವ. ಹಾಗಾಗಿ ಅವನು ಮುತ್ಸದ್ದಿ, ಅವ ರಾಜಕಾರಣ ಅಲ್ಲ, ಅವ ಮುತ್ಸದ್ದಿ. ನಮಗೆ ರಾಜಕಾರಣಿಗಳು ಎಲ್ಲಂದ್ರಲ್ಲಿ ಸಿಗ್ತಾರೆ, ಮುತ್ಸದ್ದಿಗಳು ಸಿಗೋದು ಭಾಳ ಕಠಿಣ. ಯಾಕೆ ಗೊತ್ತೇ? ಅವರು ಆ ಕಡೆಯಿಂದನೂ ತಗೊಳ್ತಾರೆ, ಈ ಕಡೆಯಿಂದ ಸೂಟಿಗೆ ಬಂದಾಗ ತಗೊಳ್ತಾರೆ. ಕೊನೆಯವರಿಗೆ ಯಾವ ಪಕ್ಷ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಶಕುನಿ ಮಾವ ಅಂಥವ, ಮಹಾ ಮುತ್ಸದ್ಯವ. ಕೃಷ್ಣ, ಯುದ್ಧದ ಹೊರತು ಭೂಮಿಯನ್ನು ಕೊಡಲಾರೆ, ಯುದ್ಧ ನನ್ನ ನಿಯಮದಂತೆ ನಡೆಯಬೇಕು, 18 ದಿವಸ ಯುದ್ಧ ಆಗಬೇಕು ಅಂತ ಕೇಳ್ಕೊಂಡ. ನೋಡಿ, ಇಲ್ಲಿರೋದು ಮುಖ್ಯ. 18 ದಿವಸ ಯಾಕೆ ಕೇಳ್ಕೊಂಡ? 15 ದಿವಸ, 14 ದಿವಸ, 19 ದಿವಸ ಕೇಳ್ಕೊಳ್ಬೋದಿತ್ತಲ್ಲ. 18 ಇದು ಶಾಸ್ತ್ರದಲ್ಲಿ ವಿಜಯ ಸಂಖ್ಯೆ. ಈ ವಿಜಯ ಎನ್ನುವ ಶಬ್ದ ಯಾರಿಗಾಗಬೇಕು? ವಿಜಯನಿಗಾಗಬೇಕು. ವಿಜಯ ಎಂಬ ಶಬ್ದ ಯಾರಿಗಿದೆ? ಅರ್ಜುನೋ ಫಲ್ಗುಣೋ ಜಿಷ್ಣು ಕಿರೀಟಿ ಶ್ವೇತವಾಹನ ಬಿಭತ್ಸು ವಿಜಯ ಕೃಷ್ಣ ಸವ್ಯಸಾಚಿ ಧನಂಜಯ. 18 ವಿಜಯ ಸಂಖ್ಯೆಯದು. ಈ ವಿಜಯ ವಿಜಯನಿಗಾಗಬೇಕೆಂಬುದಾಗಿ 18 ದಿವಸದ ಯುದ್ಧವನ್ನೇ ನಿರ್ಣಯಿಸಿದ. ಶಕುನಿ ಮಾವನ ಮಾತಿಗೆ ಕೃಷ್ಣ ಒಪ್ಪಿದ 18 ದಿವಸ. ಯಾಕಂದರೆ ಭಗವಂತನಿಗೆ ಗೊತ್ತುಂಟು. 2 ಮಂದಿ ಮಾವಂದಿರು ಸಿಗ್ತಾರೆ ನಮಗೆ. ರಾಮಾಯಣದಲ್ಲೊಂದು ಮಾವ ಸಿಗ್ತಾನೆ, ಮಹಾಭಾರತದಲ್ಲೊಂದು ಮಾವ ಸಿಗ್ತಾನೆ. ಅಲ್ಲಿ ಮಾರೀಚ ಮಾವ, ಇಲ್ಲಿ ಶಕುನಿ ಮಾವ. ಇಬ್ಬರು ನಂಬಿದ ಒಬ್ಬರು ಅಳಿಯರು ಉಳಿಯಲಿಲ್ಲ. ಹಾಗಾಗಿ ಮಾವನ ಮೇಲೆ ಭರವಸೆ ಇಟ್ಟಿದ್ದೆ, ಸ್ವಲ್ಪ ಎಚ್ಚರಿಕೆ ಅಷ್ಟೇ. ಶಕುನಿ ತಾನು 18 ದಿವಸ ಯುದ್ಧವನ್ನು ನಿರ್ಣಯಿಸಿದ. ಪ್ರಾರಂಭ ಯಾವಾಗ? ಮಾರ್ಗಶಿರ ತೇರಸಿ ಭರಣೀತಾರೆಯಂ ಪ್ರಾರಂಭವಾದುದೋ. ಕುಮಾರವ್ಯಾಸರು ಭಾರತದಲ್ಲಿ ವರ್ಣನೆ ಮಾಡ್ತಾರೆ. ತೇರಸಿ ಒಂದು ಪ್ರಾರಂಭ. ಮಾರ್ಗಶಿರ ತೇರಸಿ ಭರಣಿ ನಕ್ಷತ್ರ. ನಮ್ಮಲ್ಲಿ ಭರಣಿ ನಕ್ಷತ್ರ ಯಾವುದಕ್ಕೂ ಮುಹೂರ್ತ ಕೊಡೋದಿಲ್ಲ. ಯಾಕಂದರೆ ಭರಣಿಗೆ ಯಮ ಅಧಿದೇವತೆ. ಯಮ ಅಧಿದೇವತೆ ಇರುವ ನಕ್ಷತ್ರವನ್ನು ಮುಹೂರ್ತಕ್ಕೆ ಮಾಮನೇ ನಿರ್ಣಯಿಸಿದ. ಅಲ್ಲಿಂದ 18 ದಿವಸ ಮೂಲ ನಕ್ಷತ್ರ ಅಮಾವಾಸ್ಯೆ ಆಗ್ತದೆ. ಅಲ್ಲಿಗೆ ನಿರ್ಮೂಲವಾದುದು ಕೌರವ ವಂಶ. ಹೀಗೊಂದು ಪೂರ್ವ ನಿರ್ಣಯವಾಗಿ ಮಾಡಿದಂತಹ ಶಕುನಿ ಮಾವ 18 ದಿವಸ ಯುದ್ಧ ಆಗಬೇಕು ಅಂದ. ಈ 18 ವಿಜಯ ಸಂಖ್ಯೆ, 9 ಬ್ರಹ್ಮ ಸಂಖ್ಯೆ, 8 ಜೀವ ಸಂಖ್ಯೆ. ಈ 18ರಲ್ಲಿ ಬ್ರಹ್ಮ ಸಂಖ್ಯೆಯೂ ಇದೆ, ವಿಜಯ ಸಂಖ್ಯೆಯೂ ಇದೆ. ಬ್ರಹ್ಮ ಅಂದರೆ ಯಾರು? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಅಘಟಿತ ಘಟನನಾದಂಥ ಶ್ರೀಹರಿ. ಅವ ಬ್ರಹ್ಮ, ದೊಡ್ಡದಾದಂಥ ವಸ್ತು, ಪಂಚಭೂತಗಳಿಗೆ ಒಡೆಯ. ಏಕಾಂಶೇನ ಸ್ಥಿತೋ ಜಗತ್. ಪರಮಾತ್ಮ ವಿಭೂತಿ ಯೋಗದಲ್ಲಿ ಅಂತಾನೆ, ತನ್ನ ಒಂದೇ ಒಂದು ಅಂಶದಿಂದ ಈ ಪ್ರಪಂಚ ನಡೆಯುತ್ತದೆ ಅಂತಾನೆ. ಆ ಮೂಲಕವಾಗಿ ಭಗವಂತ ಬ್ರಹ್ಮವಸ್ತು ಅಲ್ವೇ. ಹಾಗಾಗಿ ಈ 18 ವಿಜಯ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿರ್ ಧ್ರುವಾನೀತಿರ್ಮತಿರ್ಮಮ. ಎಲ್ಲಿ ಬ್ರಹ್ಮವಸ್ತು, ಈ ವಿಜಯವಸ್ತು. 18 ವಿಜಯವಸ್ತು, 9 ಬ್ರಹ್ಮವಸ್ತು. ಈ 1, 8ರಲ್ಲಿ ಕೂಡಿರುವಂತಹದ್ದು ಮತ್ತೊಂದು 9 ಸಿಗ್ತದೆ. ಹಾಗಾಗಿ ಬ್ರಹ್ಮವಸ್ತು ವಿಜಯವಸ್ತು 2 ಸೇರಿರೋಣ, ಒಂದು ಕಡೆ ಸೇರಿತ್ತು ಅಂತಂದರೆ ಅಲ್ಲಿ ಜಯ. ಇದು ಶಕುನಿ ಮಾವನ ನಿರ್ಣಯ. ಕೃಷ್ಣ 18 ದಿವಸ ಯುದ್ಧ. ಇಲ್ಲಿ ಬ್ರಹ್ಮ ಸಂಖ್ಯೆ ಅಂದರೆ ಭಗವಂತ, ಜಯ ಸಂಖ್ಯೆ ಅಂದರೆ ವಿಜಯ, ಅದು ಇರೋದು ಪಾರ್ಥನಿಗೆ. ಹಾಗಾಗಿ ಕೃಷ್ಣಾರ್ಜುನರು ಎಲ್ಲಿರ್ತಾರೋ ಅಲ್ಲಿ ಜಯ ಆಗಬೇಕು ಅನ್ನೋದೇ ಶಕುನಿ ಮಾವನ ನಿರ್ಣಯ. ಹಾಗಾಗಿ ನೋಡಿ, 9 ಎಂಬ ಶಬ್ದಕ್ಕೆ 9 ಎಂಬ ಮಗ್ಗಿ ಎಣಿಸಿ ನೋಡಿ, ಅದಕ್ಕೆ ನಾಶವೇ ಇಲ್ಲ. 9 ಅಂದ್ಲೇ 9, 9ಕ್ಕೆ 9, 9 2 18, 1 8 9, 9 3 27, 2 7 9, 9 4 36, 3 6 9, 9 5 45, 4 5 9, 9 6 54, 5 4 9,
9 63 6 3 9 9 8 72 7 2 9 9 81 8 1 9 9 90 9ಕ್ಕೆ 9. ಈ ಬ್ರಹ್ಮ ಸಂಖ್ಯೆ ಶಾಶ್ವತವಾಗಿರುವಂಥ ವಸ್ತು ಅಂದರೆ ಕೃಷ್ಣ. ಜಯ ವಿಜಯ ಆಗೋದು 18 ಸಂಖ್ಯೆ ಅಂದರೆ ಅರ್ಜುನ. ಹೀಗೆ ಕೃಷ್ಣಾರ್ಜುನರ ಸಾನ್ನಿಧ್ಯೆಯಲ್ಲಿರುತ್ತದೋ ಅಲ್ಲಿ ಜಯ ಎಂಬುದಾಗಿ ಶಕುನಿ ಮಾವ ನಿರ್ಣಯಿಸಿದ 18 ದಿವಸ ಯುದ್ಧ. ಕೃಷ್ಣ, ನಾನು ಇನ್ನೊಂದು ಮಾತು ಕೇಳು. ಈ ಯುದ್ಧದಲ್ಲಿ 18 ದಿವಸ ಯುದ್ಧದಲ್ಲಿ ಯಾರಾದರೂ ಒಬ್ಬರು ಪಾಂಡವರು ಸತ್ತರೆ, ಪರಾಕ್ರಮಿಗಳೇ ಆಗಬೇಕಂತೇನಿಲ್ಲ, ಬಡಪಾಯದಂಥ ನಕುಲ ಸಹದೇವ ಯಾರು ಸತ್ತರು ರಾಜ್ಯ ಕೌರವನಿಗೆ ಸಿಗಬೇಕು. ಅಷ್ಟೇ ಅಲ್ಲ, ಕೌರವರಲ್ಲಿ ಯಾರಾದರೂ ಒಬ್ಬ ಉಳಿದರೂ ರಾಜ್ಯ ಕೌರವರಿಗೆ ಸಿಗಬೇಕು. ಎಂಥ ಮುತ್ಸದ್ದಿ ಅಲ್ವೇ. ಭಗವಂತ ಒಪ್ಪಿದ. ಮಾವನ ನಿರ್ಣಯ ಏನಂತಂದರೆ ಪಾಂಡವರೊಬ್ಬರು ಅಳಿಯಬಾರದು, ಕೌರವರೊಬ್ಬರು ಉಳಿಯಬಾರದು ಎಂಬುದಾಗೇ ನಿರ್ಣಯ. ಹೀಗಂದು ಆ ಶಕುನಿ ಮಾವನ ಎಲ್ಲ ಮಾತಿಗೆ ನಿರ್ಣಯವನ್ನು ಕೊಟ್ಟ. ಅಲ್ಲಿಂದ ಮುಂದಕ್ಕೆ ನೇರವಾಗಿ ಅತ್ತೆ ಕುಂತಿಯನ್ನು ಕಂಡು ಕರ್ಣನಲ್ಲಿ 2 ಮಾತನ್ನು ಪಡೆ ಎಂಬುದಾಗಿ ರಾಜಸೂತ್ರವನ್ನು ನಿರ್ಣಯಿಸಿ, ತೊಟ್ಟ ಬಾಣವ ತೊಡದಿರು, ಪಂಚ ಪಾಂಡವರ ಶಿರವನ್ನು ಕಾಯಿ ಎಂಬುದಾಗಿ 2 ಮಾತನ್ನು ಕರ್ಣನಿಂದ ಪಡೆ ಎಂಬುದಾಗಿ ರಾಜಸೂತ್ರವನ್ನು ನಿರ್ಣಯಿಸಿದ ಭಗವಂತ ಧಾವಿಸಿದ್ದಾನೆ. ಮಹಾಭಾರತದ ಕದನ ಸಿದ್ಧವಾಗಿದೆ. 18 ಅಕ್ಷೋಹಿಣಿ ಸೈನ್ಯ, 11 ಅಕ್ಷೋಹಿಣಿ ಕೌರವರದ್ದು, 7 ಅಕ್ಷೋಹಿಣಿ ಪಾಂಡವರದ್ದು. 18 ಅಕ್ಷೋಹಿಣಿ ಸೈನ್ಯ ನೋಡಿ. ಎಲ್ಲೂ 18ಕ್ಕೆ ಎಷ್ಟೊಂದು ಮಹತ್ವ ಇದೆ. 18 ಅಧ್ಯಾಯ ಭಗವದ್ಗೀತೆ, 18 ಪರ್ವ ಮಹಾಭಾರತ, ಯುದ್ಧ 18 ದಿವಸ, ಅಕ್ಷೋಹಿಣಿ ಸೈನ್ಯ 18, ಆಮೇಲೆ 18 ಯೋಜನ ವಿಸ್ತೀರ್ಣವಾದಂಥ ಕುರುಜಾಂಗಣ. ಇಷ್ಟೊಂದು ಮಹತ್ವವುಳ್ಳಂಥ 18ರ ಸಂಖ್ಯೆ, ಅದು ಜಯ ಸಂಖ್ಯೆ ವಿಜಯನಿಗೆ. 11 ಅಕ್ಷೋಹಿಣಿ ಕೌರವರದು, 7 ಅಕ್ಷೋಹಿಣಿ ಪಾಂಡವರದ್ದು. ಹಾಗಾಗಿ ನಮ್ಮಲ್ಲಿ ಈಗಲೂ ನೋಡಿ ಹಿರಿಯರು ಆಡುವ ಮಾತಿನಲ್ಲಿ, ಮಹಾರಾಯ ಒಂದು ಕಾರ್ಯ ಎತ್ತಗಡೆ ಮಾಡಿಕೊಂಡೆ, ಮುಗಿಸುವಾಗ 7-11 ಆಯಿತು ಅಂತಾರೆ. ಏನರ್ಥ? 7-11 ಮಹಾಭಾರತದಂಥ ಕದನದಂಥ ವೈಭವವನ್ನು ಮಾಡೋದಷ್ಟು ಕಷ್ಟವೋ ಹಾಗೆ ನಮ್ಮ ಕಾರ್ಯ ಅಷ್ಟು ಕಷ್ಟ ಅನ್ನೋದನ್ನು ನರನಾಡಿಯಲ್ಲಿ ಇಂದು ನಮ್ಮ ಹಿರಿಯರ ನುಡಿ ಉಂಟು. ಹಾಗೆ 18 ಅಕ್ಷೋಹಿಣಿ ಸೈನ್ಯ ಸಿದ್ಧವಾಗಿದೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ. ಭಗವದ್ಗೀತೆ ಮೊದಲನೇ ಶ್ಲೋಕ. ಈ ಮೊದಲನೇ ಶ್ಲೋಕದಲ್ಲಿ ಇಡೀ ಗೀತೆಯ ಸಾರ ತುಂಬಿಕೊಂಡಿದೆ. ಮೊದಲನೇ 2 ಅಕ್ಷರ ಧರ್ಮ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಅದನ್ನು ತಿರುವುಮುರು ಮಾಡಿದರೆ ಕ್ಷೇತ್ರೇ ಕ್ಷೇತ್ರೇ ಧರ್ಮ ಕುರು. ನಿನ್ನ ಕ್ಷೇತ್ರದಲ್ಲಿ ಧರ್ಮವನ್ನು ಆಚರಣೆ ಮಾಡು, ನಿನಗೆ ಜಯ. ಕ್ಷೇತ್ರೇ ಕ್ಷೇತ್ರೇ ಧರ್ಮ ಕುರು, ಇದು ಭಗವಂತನ ಸಂದೇಶ. 700 ಶ್ಲೋಕದ ವಿಶೇಷವಾದ ಸಂದೇಶ ಮೊದಲನೇ ಅಕ್ಷರದಲ್ಲಿ ಇದೆ. ಧರ್ಮ ಮೊದಲನೇ 2 ಅಕ್ಷರ ಧರ್ಮ, ಕೊನೆಯ 2 ಅಕ್ಷರ ಜಯ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಮ ಕುರುವತ ಸಂ. ಇಲ್ಲದಿದ್ದರೆ ಸಂಗೀತಕ್ಕೆ ಬೆಲೆನೇ ಇಲ್ಲ. ಈ ಇರಬೇಕು, ಧರ್ಮ ಇರಬೇಕು. ಮೊದಲನೇ 2 ಅಕ್ಷರ ಧರ್ಮ, ಈ ಇದ್ರೆ ಮಾತ್ರ ಜಯ. ಹೀಗೆ ಇಷ್ಟೊಂದು ಚಿಂತನೆ ಉಂಟು ಅಲ್ವೇ. ಎಲ್ಲಿ ಧರ್ಮದಿಂದ ಒಡಗೂಡಿರು ಸಮ್ಮು ಅಲ್ಲಿ ಜಯ. ಧರ್ಮಕ್ಕೆ ಜಯವೆಂಬ ಮೂಲ ಮಂತ್ರ, ಇದನ್ನು ದಾಸರಂತಾರೆ. ಕ್ಷೇತ್ರೇ ಕ್ಷೇತ್ರೇ ಧರ್ಮ ಕುರು. ಹಾಗಾಗಿ ಭಗವಂತನ ಒಂದೊಂದು ನುಡಿಯು ವಿಶೇಷವಾಗಿ ಅರ್ಥವನ್ನು ಕೊಡುವಂತಹದ್ದು. 2 ಸೇನೆ ಸಿದ್ಧವಾಗಿದೆ. ಆಗಲೇ ರಥವ ನಿಲ್ಲಿಸೋ ನಿಲ್ಲಿಸೋ, ವಸುಮತೀಶರ ಸೇನೆ ಮಧ್ಯದೊಳು, ವಸುಮತೀಶರ ಸೇನೆ ಮಧ್ಯದೊಳು ರಥವ ನಿಲ್ಲಿಸೋ ನಿಲ್ಲಿಸೋ.
ಅರ್ಜುನ ತಾನು ಭಗವಂತನಲ್ಲಿ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿದ್ದಾನೆ. ಸೇನಯೋರ್ಭಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ಸ್ವಾಮಿ, ಎರಡೂ ಸೇನೆಯ ಮಧ್ಯದಲ್ಲಿ ನನ್ನ ರಥ ನಿಲ್ಲಬೇಕು, ಯುದ್ಧಕ್ಕೆ ಸಿದ್ಧರಾದಂಥ ಎಲ್ಲ ಯೋಧರನ್ನು ನೋಡಬೇಕು ಎಂಬುದಾಗಿ ಪಾರ್ಥ ಮೊರೆಯಿಟ್ಟ. ಸೇನಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಘಟಿತ ಘಟನನಾಂತ ಶ್ರೀಹರಿ ಅವ ಪಾರ್ಥ ಸಾರಥಿ ಅಲ್ವೇ, ಹೇಳ್ದ ಕೇಳಬೇಕಲ್ವೇ? ಆ ನಿಮಿತ್ತವಾಗಿ ಸೇನದ ಮಧ್ಯೆಯಲ್ಲಿ ಸೇನಯೋರುಭಯೋರ್ ಮಧ್ಯೆ, ಉಭಯ ಸೇನೆಯ ಮಧ್ಯದಲ್ಲಿ ಕೃಷ್ಣನ ರಥ ಬಂದು ನಿಂತಿದೆ. ಅಲ್ಲಿ ಅರ್ಜುನ ಸುತ್ತೆಲ್ಲ ನೋಡ್ತಾನೆ. ಯುದ್ಧಕ್ಕಾಗಿ ಸಿದ್ಧರಾಗಿ ನಿಂತಂಥ ಮಕ್ಕಳು, ಮೊಮ್ಮಕ್ಕಳು, ಬಂಧುಗಳು, ಸ್ನೇಹಿತರು, ಅಜ್ಜಂದಿರು, ಗುರುಗಳು ಇವರೆಲ್ಲ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಅರ್ಜುನ ಯೋಚನೆ ಮಾಡಿದ, ಇವ್ರನ್ನೆಲ್ಲ ಕೊಂದು ನಾನು ಈ ದಿವ್ಯವಾದ ಸಿಂಹಾಸನವನ್ನು ಏರೋದು ಸರಿಯೇ? ಕೃಷ್ಣ, ನನ್ನ ಗಾಂಡೀವ ಜಾರ್ತಾ ಇದೆ. ಗಾಂಡೀವಂ ಸಂಸ್ಕೃತೆ ಹಸ್ತಾತ್, ನನ್ನ ಮೈ ಸುಡ್ತಾ ಇದೆ. ಇವ್ರನ್ನೆಲ್ಲ ಕೊಂದು ನಾನು ಹಸ್ತಿನಾವತಿಯ ಘನತೆ ವೈಭವದ ಕಿರೀಟವನ್ನು ಹೊತ್ತು ಸಿಂಹಾಸನವನ್ನು ಏರಲೆ? ಕೃಷ್ಣ, ನನ್ನ ಮನ ಒಪ್ಪದು. ನಾನು ಎಲ್ಲಾದರೂ ಭಿಕ್ಷೆಯನ್ನಾದರೂ ಬೇಡಿ ಜೀವನ ಮಾಡ್ತೀನಿ, ಈ ಯುದ್ಧ ನನಗೆ ಬೇಡ ಅಂತ ನಿಂತು ಬಿಟ್ಟ. ಭಗವಂತ ಆಗಲೇ ಸಂತೈಸಬೇಕೆಂಬುದಾಗಿ, ಅರ್ಜುನ, ಈ ನಿನ್ನ ದುರ್ಬಲತೆ, ನೀನು ಯಾರು? 3 ಲೋಕದ ಗಂಡು ನೀನು, ನಿನ್ನ ಕೈಯಲ್ಲಿರುವುದು ಗಾಂಡೀವ, ನೀನು ಸಾಮಾನ್ಯನಲ್ಲ. ಈ ಹೇಡಿತನ ನಿನಗೆ ಎಲ್ಲಿ ಪ್ರಾಪ್ತಿ ಆಯಿತು? ಕ್ಲೈಭ್ಯಮ್ಮ ಗಮಃ ಪಾರ್ಥ, ಈ ಹೇಡಿತನ ನಿನಗೆ ಯಾರಿಂದ ಪ್ರಾಪ್ತಿ ಆಯಿತು? ಈ ಭವ್ಯವಾದ ರಥ ಯಾವುದು ಗೊತ್ತೇ? ಭೂಭಾರವುಳ್ಳ ಅಗ್ನಿ ದತ್ತವಾದಂಥ ರಥ. ರಥಾಗ್ರದಲ್ಲಿ ಕೂತಿದ್ದಾನೆ ಯಾರು? ಪ್ರಪಂಚ ಕೋಟಿ ಸೂರ್ಯ ಭಾರವುಳ್ಳಂಥ, ಕೋಟಿ ಲಿಂಗ ಭಾರವುಳ್ಳಂಥ ಸಮೀರ ಸುತ ಮುಖ್ಯ ಪ್ರಾಣ ಆಂಜನೇಯ ಕೂತಿದ್ದಾನೆ ಧ್ವಜದ ಮುಖ್ಯ ಆ ಶಕ್ತಿಯಾಗಿ. ಸಾರಥಿ ಯಾರು? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಘಟಿತ ಘಟನನಾದಂಥ ಶ್ರೀಹರಿ. ನಾನು ಸಾರಥಿಯಾಗಿರುವಾಗ ಈ ಭವ್ಯವಾದಂಥ ರಥಾಗ್ರದಲ್ಲಿ ಕೂತಂಥ ಮುಖ್ಯ ಪ್ರಾಣ ನೀನು, ಗಂಡುಗಲಿ ಗಾಂಡೀವಿ. ಈ ಸ್ಥಿತಿ ನಿನಗೆ ಯಾಕೆ ಪ್ರಾಪ್ತಿಯಾಯಿತು? ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಹೇಳೋ ಅರ್ಜುನ, ಈ ಹೇಡಿತನ ನಿನಗೆ ಯಾಕೆ ಬಂತು? ಎದ್ದೇಳು, ಜಾಗೃತನಾಗು. ಹೀಗಂದು ಪ್ರಪ್ರಥಮವಾಗಿ ಹುರಿದುಂಬಿಸ್ತಾನೆ ಭಗವಂತ. ಏಳು, ಎದ್ದೇಳು, ಗುರಿ ಮುಟ್ಟುವವರೆಗೆ ಹಿಂದಿರುಗದಿರು. ಗೀತಾ ವೈಭವ ಇದು. ಇದು ಭಗವಂತನ ಸಂದೇಶ. ಇತಿಹಾಸ ಪುಟ ತೆರೆದು ನೋಡಿದರೂ ಗೊತ್ತಾಗ್ತದೆ. ಈ ಸಂದೇಶವನ್ನು ಹೊತ್ತು, ಭಗವಂತನ ಸಂದೇಶವನ್ನು ಹೊತ್ತು 1893 ಸೆಪ್ಟೆಂಬರ್ 11 ಅಪರಿಚಿತ ವ್ಯಕ್ತಿಯಾಗಿ ಹಿಂದೂ ಧರ್ಮದ ರಾಯಭಾರಿಯಾಗಿ ಸರ್ವಧರ್ಮ ಸಮ್ಮೇಳನಕ್ಕೆ ಎದ್ದ ಗ್ರೇಟ್ ಹಿಂದೂ ಮೋಂಗ್ ಸ್ವಾಮಿ ವಿವೇಕಾನಂದಜಿ ಭವ್ಯವಾದ ಗೀತಾ ಸಂದೇಶವನ್ನು ಹೊತ್ತು ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಏಳು, ಎದ್ದೇಳು, ಉತ್ತಿಷ್ಟತ ಜಾಗ್ರತ. ಅಪರಿಚಿತ ವ್ಯಕ್ತಿಯೋರ್ವ ಸಮ್ಮೇಳನದ ಕೊನೆಯಲ್ಲಿ ಅದ್ವೈತ ಡಿಂಡಿಮವನ್ನು ಮೊಳಗಿಸಿ ಶ್ರೇಷ್ಠ ಸನ್ಯಾಸಿ, ಕೇಸರಿ ಸನ್ಯಾಸಿ ವೇದಿಕೆಗೆ ಬರುವಾಗಲೇ ಚಪ್ಪಾಳೆಯ ಸುರಿಮಳೆ. ಭಾರತದ ವೈಭವದ ಗೀತಾಸಾರದ ಸಂದೇಶವನ್ನು ಬೆನ್ನಲ್ಲಿ ಹೊತ್ತು ವೇದಿಕೆಗೆ ನಿಂತು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಎಂಬ 5 ಶಬ್ದ ವಿಶ್ವ ಭ್ರಾತೃತ್ವವನ್ನು ಹರಿಸಿತು. ಭಾರತ ಇದು ವಿಶ್ವದಲ್ಲಿ ಗುರು ಸ್ಥಾನವನ್ನು ಪಡೆಯಿತು. ಇದು ಗೀತಾ ಸಂದೇಶ, ಇದು ಗೀತಾಸಾರ, ಇದು ಗೀತಾ ವೈಭವ. ಸ್ವಾಮಿ ವಿವೇಕಾನಂದರು ಭವ್ಯವಾದ ಭಾರತ ಮಾತೆಯ ವೈಭವವನ್ನು ಗೀತಾಸಾರದ ಮೂಲಕವಾಗಿ ಜಗತ್ತಿಗೆ ಆದರ್ಶವನ್ನು ಕೊಟ್ಟು ಜಗತ್ತಿನಲ್ಲಿ ಭಾರತ ಧರ್ಮಗುರು ಎಂಬುದಾಗಿ ಸಾರಿದ ಕೀರ್ತಿ ಗೀತಾ ವೈಭವದ್ದು, ಗೀತಾ ಸಂದೇಶ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಏಳು, ಎದ್ದೇಳು, ಗುರಿ ಮುಟ್ಟುವವರಿಗೆ ಹಿಂದಿರುಗದಿರು. ಉತ್ತಿಷ್ಟತ ಜಾಗ್ರತ. ಯಾತಕ್ಕೋಸ್ಕರವಾಗಿ ನೀನು ಯುದ್ಧ ಕಾರ್ಯಕ್ಕೆ ಹಿಂಜರಿತಾ ಇದ್ದಿ, ಅಲ್ಲಿ ಭಗವಂತ ಅರ್ಜುನನನ್ನು ಜಾಗೃತಗೊಳಿಸ್ತಾನೆ. ನಿನಗೇನಾದ್ರು ದೇಹಾಭಿಮಾನ ಉಂಟಾಯಿತೆ? ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ
ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಪರಮಾತ್ಮ ಅಂತಾನೆ, ನೀನು ಯೋಧ, ನೀನು ಕ್ಷತ್ರಿಯ, ನೀನು ಶರೀರಕ್ಕೋಸ್ಕರವಾಗಿ ಮೋಹ ಪಡುವವನಲ್ಲ. ಅಷ್ಟೇ ಅಲ್ಲ, ದೇಹಿನೋಸ್ಮಿನ್ ಯಥಾ ದೇಹೆ, ಶರೀರವನ್ನು ಎತ್ತಿದಂಥ ಪ್ರತಿಯೊಂದು ಜೀವಿಗೂ ಬಾಲ್ಯ, ಕೌಮಾರ, ಯೌವನ, ವಾರ್ಧಕ್ಯಗಳೆಂಬ ಚತುರಾವಸ್ಥೆ ಇರುತ್ತದೆ. ಆ ನಿಮಿತ್ತವಾಗಿ ದೇಹದ ಮೇಲಾದರೂ ಮೋಹ ಉಂಟಾಯ್ತೆ ನಿನಗೆ, ಹೀಗೆಂದು ಅವನನ್ನು ಜಾಗೃತಗೊಳಿಸುತ್ತಾನೆ. ಅಷ್ಟೇ ಅಲ್ಲ, ಕೀರ್ತಿವಂತನಿಗೆ ಅಕೀರ್ತಿ ಮರಣ ಸದೃಶ. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿರ್ ಮರಣಾದತಿರಿಚ್ಯತೆ. ನೀನು ಎರಡು ಸೇನೆಯ ಮಧ್ಯದಲ್ಲಿ ನಿನ್ನನ್ನೇ ನಂಬಿ ಯುದ್ಧ ಗಂಟಿಕ್ಕಿಕೊಂಡಂತಹ ಸ್ಥಿತಿಯಲ್ಲಿ ನೀನೇನಾದರೂ ಯುದ್ಧದಿಂದ ಹಿಮ್ಮುಖನಾದೇ ಅಂತಾದರೆ ಅರ್ಜುನ ಜಾಗೃತನಾಗು. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ. ನಿನ್ನನ್ನೇ ನಿಂದೆ ಮಾಡ್ತಾರೆ, ನಿನ್ನನ್ನೇ ನಿಂದಿಸೋದು ಮಾತ್ರ ಅಲ್ಲ, ನಾನಾ ಪರಿಯಲ್ಲಿ ನಿನ್ನನ್ನು ತುಚ್ಛೀಕರಿಸುತ್ತಾರೆ. ಅದಕ್ಕಾಗಿ ಕೀರ್ತಿವಂತನಿಗೆ ಅಪಕೀರ್ತಿ ಮರಣಕ್ಕೆ ಸದೃಶ. ಅರ್ಜುನ ಜಾಗೃತನಾಗು, ಉತ್ತಿಷ್ಠ, ಏಳು, ಎದ್ದೇಳು, ಜಾಗೃತನಾಗು. ದೇಹದ ಮೇಲೆ ಏನಾದರೂ ಅಭಿಮಾನ ಉಂಟಾಯಿತೆ, ದೇಹವು ಶಾಶ್ವತ ಆದದ್ದಲ್ಲ. ಜಡ ದೇಹ ತಾನಲ್ಲ, ದೇಹ ತಾನಲ್ಲ. ತನ್ನನು ತಾನು ತಿಳಿಯಲು ಬೇಕು, ತನ್ನನು ತಾನು ತಿಳಿಯಲು ಬೇಕು. ತನ್ನ ತಾ ತಿಳಿದರೆ ತಿಳುವಿಕೆ ಸಾಕು, ತನ್ನ ತಾ ತಿಳಿದರೆ ತಿಳುವಿಕೆ ಸಾಕು. ದೇಹ ತಾನಲ್ಲ. ದೇಹ ಪಂಚ ಭೂತ ವಿಕಾರ, ದೇಹ ಪಂಚ ಭೂತ ವಿಕಾರ. ಆತ್ಮನು ಸದಾ ನಿರ್ವಿಕಾರ, ಆತ್ಮನು ಸದಾ ನಿರ್ವಿಕಾರ. ದೇಹ ತಾನಲ್ಲ. ದಾಸರಂತಾರೆ, ಜಡದೇಹ ತಾನಲ್ಲ, ಜಡತನ ಎಂದಿಗೂ ತನಗಿಲ್ಲ. ಪಂಚಭೂತದಿಂದ ಒಡಗೂಡಿರುವಂಥ ಈ ಶರೀರ, ಇದಕ್ಕೆ ಆತ್ಮ ಒಳಗಿರುವವರೆಗೆ ಈ ಶರೀರಕ್ಕೊಂದು ಬೆಲೆ. ಆತ್ಮವಸ್ತುವಿಗೆ ನಾಶವಿಲ್ಲ ಅರ್ಜುನ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ನೀನು ಶರೀರಕ್ಕೇನಾದರೂ ಮೋಹಪಟ್ಟು ಯುದ್ಧಕ್ಕೆ ಹಿಂಜರಿದೆ ಅಂತಾದರೆ ಶರೀರಕ್ಕೆ ನಾಶ ಕಟ್ಟಿಟ್ಟದ್ದೇ. ಆತ್ಮವಸ್ತು ಘನವಸ್ತು, ಅದು ಶಾಶ್ವತವಾಗಿರುವಂಥದ್ದು. ಅದಕ್ಕಾಗಿ ಆ ವಸ್ತುವನ್ನು ತಿಳಿ. ತನ್ನನು ತಾನೋ ತಿಳಿಯಲು ಬೇಕೋ, ತನ್ನ ತಾ ತಿಳಿದರೆ ತಿಳುವಿಕೆ ಸಾಕು. ಜಡದೇಹ ತಾನಲ್ಲ. ಈ ದೇಹ ಬೇರೆ, ಆತ್ಮ ಬೇರೆ ಅನ್ನೋದನ್ನು ಭಗವಂತ ಅಲ್ಲಿ ಮಾರ್ಗದರ್ಶನ ಮಾಡ್ತಾನೆ. ಜ್ಞಾನಿಗಳು ಈ ಕುರಿತು ದೃಢವಾದಂಥ ದೃಷ್ಟಾಂತದ ಮೂಲಕವಾಗಿ ಮಾರ್ಗದರ್ಶನ ಮಾಡ್ತಾರೆ. ಶರೀರ ಬೇರೆ, ಆತ್ಮ ಬೇರೆ. ಒಬ್ಬನಿಗೆ ಕಾಲಿಗೆ ಕುರು ಎದ್ದಿದೆ ಅನ್ನೋಣ. ಆತ ಡಾಕ್ಟರ್ ಬಳಿ ಬಂದ. ಕಾಲಿನ ಭಾಗ ಊದುಕೊಂಡಿದೆ. ಡಾಕ್ಟ್ರೆ, ನನ್ನ ಕಾಲು ಕುರು ಎದ್ದು ಊದ್ಕೊಂಡಿದೆ ಅಂಥೇಳಿ ಡಾಕ್ಟ್ರಿಗೆ ತೋರಿಸ್ಲಿಕ್ಕೆ ಬಂದಿದ್ದಾನೆ. ಡಾಕ್ಟ್ರು ಆ ಭಾಗವನ್ನು ಸಮೀಪ ನೋಡ್ಬೇಕಂದು ಮುಂದಕ್ಕೆ ಬಂದರೆ ಅವ ಕಾಲನ್ನು ಹಿಂದಕ್ಕೆ ಎಳ್ಕೊಂಡ. ಡಾಕ್ಟ್ರೇ, ಅದು ನಂದು ಕುರು ಅಂದ. ಅಷ್ಟು ನೋವು ಕೊಟ್ಟರು ನಂದು ಅನ್ನುವಂಥ ಮೋಹ ಅವನಿಗೆ ಉಳಿದಿದೆ ಅಲ್ವೇ. ನೋಡಿದರು, ಪರೀಕ್ಷೆ ಮಾಡಿದರು. ತಮ್ಮ, ಇದೊಂದು ಘನ ರೋಗ,
ಆ ನಿಮಿತ್ತವಾಗಿ ಈ ಭಾಗವನ್ನು ಕತ್ತರಿಸದಿದ್ದರೆ ಇಡೀ ಶರೀರವನ್ನೆಲ್ಲ ಪ್ರವೇಶ ಮಾಡುತ್ತದೆ. ಆ ನಿಮಿತ್ತವಾಗಿ ಆ ಕಾಲಿನ ಭಾಗವನ್ನು ಕತ್ತರಿಸಬೇಕು ಅಂತಂದರು. ರೋಗಿಯಂದ, ಡಾಕ್ಟ್ರೇ ಕಾಲು ಕತ್ತರಿಸಿದರೂ ಪರವಾಗಿಲ್ಲ, ನನ್ನನ್ನು ಉಳಿಸಿ ಅಂದ. ಅಂದರೆ ಈಗ ಕಾಲು ನಾನಲ್ಲ, ತಾನೇ ಒಪ್ಪಿಕೊಂಡ ಹಾಗೆ. ಜಡ ದೇಹ ತಾನಲ್ಲ. ಇನ್ನು ಕೆಲವೇ ದಿವಸದಲ್ಲಿ ಕೈಗೇನೋ ಆಯಿತು. ಡಾಕ್ಟ್ರ್ ಪರೀಕ್ಷೆ ಮಾಡಿದರು, ತಮ್ಮ ಈ ಭಾಗವನ್ನು ಕತ್ತರಿಸಬೇಕು, ಇಲ್ಲದಿದ್ದರೆ ಶರೀರವನ್ನೆಲ್ಲ ಪ್ರವೇಶ ಮಾಡ್ತದೆ. ಡಾಕ್ಟ್ರೇ ಕೈ ಭಾಗ ಕತ್ತರಿಸಿದರೂ ಪರವಾಗಿಲ್ಲ, ನನ್ನನ್ನು ಉಳಿಸಿ ಅಂದ. ಈಗ ಕೈ ನಾನಲ್ಲ ಅಂದ ಹಾಗೆ ಸೈ ಕೊಟ್ಟ ಹಾಗೆ. ಇನ್ನು ಕೆಲವೇ ದಿವಸದಲ್ಲಿ ಕಿವಿಗೇನೋ ಆಯಿತು. ಡಾಕ್ಟ್ರ್ ಹೇಳಿದ್ರು, ಕಿವಿಯನ್ನು ಕತ್ತರಿಸಿದರೂ ಪರವಾಗಿಲ್ಲ, ನನ್ನನ್ನು ಉಳಿಸಿ ಅಂದ. ಈಗ ಕಾಲು ನಾನಲ್ಲ, ಕೈ ನಾನಲ್ಲ, ಕಿವಿ ನಾನಲ್ಲ, ಹಾಗಾಗಿ ನಾನು ಅನ್ನುವಂಥ ವಸ್ತು ಜಡದೇಹ ತಾನಲ್ಲ. ತನ್ನನ್ನು ತಾನು ತಿಳಿಯಲು ಬೇಕು, ತನ್ನನ್ನು ತಾನು ತಿಳಿಯಲು ಬೇಕು. ತನ್ನ ತಿಳಿದರೆ ತಿಳುವಿಕೆ ಸಾಕು, ದೇಹ ತಾನಲ್ಲ. ದೇಹಿನೋಸ್ಮಿನ್ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಅರ್ಜುನ, ಹಾಗಾಗಿ ಜಾಗೃತನಾಗು ಎಂಬುದಾಗಿ ಮತ್ತೆ 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 ಅರ್ಜುನನನ್ನು ಎಚ್ಚರಗೊಳಿಸೋದಕ್ಕೋಸ್ಕರವಾಗಿ ಕರ್ಮಣೈವ ಹಿ ಸಂಸಿದ್ಧಿ ಮಾಸ್ಥಿತ ಜನಕಾದಯ, ಕರ್ಮಯೋಗದಲ್ಲಿ ಜನಕನನ್ನು ಉದಾಹರಿಸ್ತಾನೆ. ಲೋಕಸಂಗ್ರಹಮೇವಾಪಿ, ಲೋಕಕ್ಕೋಸ್ಕರವಾಗಿ ಕರ್ಮವನ್ನು ಮಾಡಲೇಬೇಕು, ಕರ್ತವ್ಯವನ್ನು ನೀನು ಮಾಡಲೇಬೇಕು. ಫಲಾಪೇಕ್ಷೆಯನ್ನು ಬಿಟ್ಟು ನೀನು ಕರ್ಮವನ್ನು ಮಾಡು. ಕರ್ಮಣ್ಯೇವಾಧಿಕಾರಸ್ಥೆ, ನೀನು ಮಾಡುವ ಕರ್ಮದಲ್ಲಿ ಅಧಿಕಾರವನ್ನು ಬಯಸಿ ಮಾಡಬೇಡ. ಭಗವದರ್ಪಿತ ಬುದ್ಧಿಯಿಂದ ಈ ಕೈಂಕರ್ಯವನ್ನು ಮಾಡು, ಅದು ಸಾತ್ವಿಕವಾದಂಥ ಕಾರ್ಯ ಅನಿಸ್ತದೆ. ಸುಖ ದುಃಖೇ ಸಮೇ ಕೃತ್ವ ಲಾಭೌ ಜಯೌ. ಇದರಲ್ಲಿ ಸುಖ ಬರಬಹುದು, ದುಃಖವೂ ಆಗಬಹುದು. ಸುಖದಲ್ಲಿ ದುಃಖದಲ್ಲಿ ಲಾಭದಲ್ಲಿ ಜಯ ಅಪಜಯ, ಮಾನ ಸಮ್ಮಾನದಲ್ಲಿ ಮನಸ್ಸನ್ನು ವ್ಯತ್ಯಾಸವಾಗದ ಸ್ಥಿತಿಯಲ್ಲಿ ಸ್ಥಿತಪ್ರಜ್ಞ ಲಕ್ಷಣವನ್ನು ಭಗವಂತ ಮಾರ್ಗದರ್ಶನ ಮಾಡ್ತಾನೆ. ಸಾಂಖ್ಯಯೋಗ, ಮುಂದೆ ಕರ್ಮಯೋಗವನ್ನು ಮಾರ್ಗದರ್ಶನ ಮಾಡ್ತಾನೆ. ನಿನಗೆ ನಿಯಮಿಸಲ್ಪಟ್ಟಂಥ ಕರ್ಮವನ್ನು ನೀನು ಮಾಡಲೇಬೇಕು ಅರ್ಜುನ. ನಿಯತಂ ಕುರು ಕರ್ಮತ್ವಂ, ನಿನಗೆ ನಿಯಮಿಸಲ್ಪಟ್ಟಂಥ ಕರ್ಮ ಇದು, ಕ್ಷಾತ್ರ ಧರ್ಮದ ಕರ್ಮ, ಇದನ್ನು ನೀನು ಮಾಡಲೇಬೇಕು. ಹೀಗೊಂದು ಒತ್ತಡಿಸ್ತಾನೆ. ಪ್ರಶ್ನೋತ್ತರಗಳು ನಡೆಯುತ್ತಾವೆ. ಎರಡೂ ಸೇನೆ ಮಧ್ಯದಲ್ಲಿ 700 ಶ್ಲೋಕ ಸಪ್ತಶತಿ ನಡೀತದಂದ್ರೆ ಹೇಗೆ ನಡೆಯಿತು? ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾಂ ಮಧ್ಯೆ ಮಹಾಭಾರತಂ. ಮಹಾಭಾರತದ ಮಧ್ಯದಲ್ಲಿ ನಡೆದಂಥ ವೈಭವವನ್ನು ವ್ಯಾಸಾಯ ವಿಷ್ಣುರೂಪಾಯ, ವಿಷ್ಣುರೂಪರಾದಂಥ ವ್ಯಾಸರು ಅದನ್ನು ಬರೆದಿಡ್ತಾರೆ. ಜನಕ್ಕೆ ಮಾರ್ಗದರ್ಶನ ಮಾಡಿದರು. ಹಾಗಾಗಿ ಗೀತೆ 700 ಶ್ಲೋಕದಲ್ಲಿ 1 ಶ್ಲೋಕ ದುರ್ಯೋಧನ ವಾಚ, 1 ಶ್ಲೋಕ ಧೃತರಾಷ್ಟ್ರೋ ವಾಚ, ಮೊಟ್ಟ ಮೊದಲನೇ ಶ್ಲೋಕ. 9 ಶ್ಲೋಕ ದುರ್ಯೋಧನನಿಂದ, ಹಾಗೆ ಸಂಜಯನಿಂದ 32 ಶ್ಲೋಕ, ಅರ್ಜುನನಿಂದ 84 ಶ್ಲೋಕ, ಭಗವಂತನಿಂದ 574 ಶ್ಲೋಕಗಳ ಮೂಲಕವಾಗಿ 700 ಶ್ಲೋಕಗಳು ಸಪ್ತಶತಿ ರೂಪವಾಗಿ ವ್ಯಾಸರಿಂದ ವೈಭವವಾದಂಥ ಗೀತಾಸಾರ ಪ್ರಪಂಚಕ್ಕೆ ಸಿಕ್ತು. ಅಂತೆಯೇ ಭಗವಂತ ತನ್ನ ವಿಭೂತಿ ಯೋಗವನ್ನೆಲ್ಲ ಮಾರ್ಗದರ್ಶನ ಮಾಡ್ತಾನೆ. ನೆಪ ಮಾತ್ರಕ್ಕೆ ಸಹಾಯ ಮಾಡು ಅರ್ಜುನ, ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ನಾನು ಮಾಡಬೇಕಾದ ನಾನು ಮಾಡ್ತೀನಿ, ನಿನ್ನ ನೆಪಕ್ಕೆ ಮಾತ್ರ. ಹೀಗೊಂದು ಭಗವಂತ ಅರ್ಜುನನನ್ನು ಜಾಗೃತಗೊಳಿಸ್ತಾನೆ. ತನ್ನ ವಿಭೂತಿ ಯೋಗವನ್ನು ಮಾರ್ಗದರ್ಶನ ಮಾಡ್ತಾನೆ. ನಾನು ಈ ಪ್ರಪಂಚದಲ್ಲಿ ಯಾರು ಅನ್ನೋದನ್ನು ತಿಳಿದುಕೋ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಂ ಆದಿಶ್ಚ ಮಧ್ಯಂಚ ಭೂತಾನಾಮಂತಮೇವ ಚ. ಆದಿ ಮಧ್ಯಾಂತರಹಿತನಾಗಿ ನಾನಿರುವಂತಹ ಸ್ಥಿತಿ. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವ. ತಾನು ಎಲ್ಲೆಲ್ಲಿ ಮುಖ್ಯ ವಿಭೂತಿಯಾದಂಥ ಒಂದು ಶ್ರೇಷ್ಠವಾದ ವಸ್ತು ಇದೆಯಲ್ಲ, ಅದೆಲ್ಲ ನನ್ನಿಂದಲೇ ಸೃಷ್ಟಿ ಆಯಿತು ಎಂದು ಅರಿತುಕೋ ಅರ್ಜುನ. ಅಷ್ಟೇ ಅಲ್ಲ,
ಕೊನೆಯ ಶ್ಲೋಕವನ್ನು ಮಾರ್ಗದರ್ಶನ ಮಾಡ್ತಾನೆ ಭಗವಂತ ಅರ್ಜುನನಿಗೆ ತನ್ನ ಅಸ್ತಿತ್ವವನ್ನು ಪರಿಚಯಿಸೋಕ್ಕೋಸ್ಕರವಾಗಿ. ಏಕಾಂಶೇನ ಸ್ಥಿತೋ ಜಗತ್, ನನ್ನ ಒಂದೇ ಒಂದು ಅಂಶದಿಂದ ಚತುರ್ದಶ ಭುವನಗಳು ನಡೆಯುತ್ತಾವೆ, ಸಪ್ತ ಸಮುದ್ರಗಳು ಚಲನವಲನ, ಪಂಚಭೂತಗಳ ಚಲನವಲನ, ಏಕಾಂಶೇನ ಸ್ಥಿತೋ ಜಗತ್. ಇಷ್ಟು ಹೇಳಿದರು ಅರ್ಜುನನಿಗೆ, ವಿಭೂತಿ ಯೋಗದ ವೈಭವವನ್ನು ಹೇಳಿದರು. ಅರ್ಜುನನಿಗೆ ಸಂದೇಹ ಉಂಟಾಗಿತ್ತು. ಅಲ್ಲಿ ಭಗವಂತ ವಿಶ್ವರೂಪವನ್ನು ದರ್ಶನ ಮಾಡ್ತಾನೆ. ವಿಶ್ವತಶ್ಚಕ್ಷು, ವಿಶ್ವತೋ ಮುಖ, ವಿಶ್ವತೋ ಹಸ್ತ, ವಿಶ್ವತಃ ಪಾದ, ವಿಶಾಲವಾದ ರೂಪವನ್ನು ಅಲ್ಲಿ ಭಗವಂತ ತನ್ನ ವಿಶೇಷವಾದಂಥ ರೂಪವನ್ನು ಅನೇಕ ವಕ್ತರ ನಯನ, ಅನೇಕ ಅದ್ಭುತ ದರ್ಶನಂ, ಅನೇಕ ದಿವ್ಯಾಭರಣಂ, ದಿವ್ಯ ಅನೇಕೋದ್ಯತಾಯುಧಂ, ದಿವ್ಯ ಮಾಲ್ಯಾಂಬರಧರಂ, ದಿವ್ಯ ಗಂಧಾನುಲೇಪನಂ, ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ತನ್ನ ದಿವ್ಯವಾದಂಥ ವಿಶ್ವರೂಪವನ್ನು ಭೂಮ್ಯಾಕಾಶಗಳು ಕಳವಳಗೊಳ್ಳುವಂಥ ಸ್ಥಿತಿಯಲ್ಲಿ ಭಗವಂತನ ವಿರಾಟ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತಹ ವಿರಾಟ ರೂಪ, ಸಿರಿಯರಸನ ಸಿರಿ ಮುಖದ ಶೃಂಗಾರ, ಶಶಿಕೋಟಿ ಪ್ರಭೆಗಳ ಧಿಕ್ಕಾರ, ಅರಳಿದ ಕುಸುಮ ಮಂಜರಿಗಳ ಹಾರ, ಆಡುವ ಮತ್ತಾಳಿಗಳ ಝೇಂಕಾರ, ಮರಕತ ಸುಂದರ ಶ್ಯಾಮ ಶರೀರ, ಮಕರ ಧ್ವಜ ಸಾಸಿರನಾಕಾರ, ಸಿರಿ ಮುಡಿಯೊಳು ಶೃಂಗಾರ ಕಿರೀಟ, ಸುಮನೋಹರದಲ್ಲಿ ತಿದ್ದಿದ ಮಾಟ, ವರ ಕಸ್ತೂರಿ ತಿಲಕ ಲಲಾಟ, ಸತ್ಯ ಸನಾತನ ಸುಂದರ ಶ್ಯಾಮ, ನಿತ್ಯಾನಂದ ಗಣೇಶ್ವರ ಶ್ಯಾಮ, ಲಕ್ಷ್ಮೀ ಸೇವಿತ ಪದಯುಗ ಶ್ಯಾಮ, ಪುರವಧು ನರಕಾಸುರ ಸಂಹಾರಿ, ಮುರಳೀಧರ ಗೋವರ್ಧನಧಾರಿ, ರಾಧೇ ಶ್ಯಾಮ ರಾಧೇ ಶ್ಯಾಮ ರಾಧಾ ಮಾಧವ ಮೇಘ ಶ್ಯಾಮ, 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 ರಾಧಾ ಕಿಶೋರ ಕೀ ಹೈ. ದಿವ್ಯವಾದ ವಿಶ್ವರೂಪವನ್ನು ದರ್ಶನವನ್ನು ತೋರಿಸ್ತಾನೆ. ಭಯಾನಕವಾದಂಥ ರೂಪವನ್ನು ಕಂಡ ಅರ್ಜುನ, ಈ ನಿನ್ನ ಚರ್ಮಚಕ್ಷುವಿನಿಂದ ಇದನ್ನು ನೋಡಲಿಕ್ಕೆ ಅಸಾಧ್ಯ. ದದಾಮಿ ದಿವ್ಯ ಚಕ್ಷು, ಚರ್ಮಚಕ್ಷುವಿನಿಂದ ನೋಡಲಿಕ್ಕೆ ಅಸಾಧ್ಯವಾಗಿರೋಣ, ನಿನಗೆ ದಿವ್ಯ ಚಕ್ಷುವನ್ನು ನೋಡಲಿಕ್ಕೆ, ವಿಶ್ವರೂಪ ದರ್ಶನವನ್ನು ಮಾಡಲಿಕ್ಕೆ ಕೊಡ್ತಾ ಇದ್ದೀನಿ ಎಂಬುದಾಗಿ ಭಗವಂತ ಅನುಗ್ರಹ ಮಾಡ್ತಾನೆ ಅರ್ಜುನನಿಗೆ. ಕೃಷ್ಣ, ಈ ಭಯಾನಕವಾದ ರೂಪವನ್ನು ನನ್ನಿಂದ ನೋಡಲಿಕ್ಕೆ ಅಸಾಧ್ಯ. ಕಡಲುಕ್ಕಿತು ಕಳಚಿತು ನಭತಾರೆ, ಸಡಿಲವಾಯಿತು ಬ್ರಹ್ಮಾಂಡದ ಬೆಸುಗೆ. ಭಗವಂತನ ವಿಶಾಲವಾದ ವಿರಾಟ ರೂಪ, ವಿಶ್ವತಶ್ಚಕ್ಷು ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತೋ ಹಸ್ತ ನೀನೇ ದೇವ. ಅವನ ವಿರಾಟ ರೂಪವನ್ನು ನೋಡ್ತಾ ನೋಡ್ತಾ ಭಯಾನಕವಾದಂಥ ಅಸ್ತಿತ್ವ ಅರ್ಜುನನ ಪಾಲಿ ಉಂಟಾಯಿತು. ಕಡಲುಕ್ಕಿತು ಕಳಚಿತು ನಭತಾರೆ, ಕಡಿಲವಾಯಿತು ಬ್ರಹ್ಮಾಂಡದ ಬೆಸುಗೆ. ಸಿಡಿಲೆರಗಲು ಹರಿಯಿತು ತಂತಿ ಬುಡಮೇಲಾದಿತು ಪರ್ವತ ಪಂಕ್ತಿ, ಕಮಟ ನೆದೆಬಿದಿಯ ಶೇಷ ಮೈಮುರಿಯೇ. ದಗಿಸುವ ಕಾಲಾಗ್ನಿ ಉರಿಯುತ್ತೀರೆ, ಖಂಡ ಖಂಡದೋಳು ಅಖಂಡ ಧ್ವನಿಯುವರೆ. ಶ್ರೀಕೃಷ್ಣ ಭಗವಾನ ಕೀ ಜೈ. ಆ ವಿರಾಟ ರೂಪವನ್ನು ಕಂಡು ಕರಮುಗಿತಾನೆ. ಕೃಷ್ಣ, ನಿನ್ನ ಚತುರ್ಭುಜದಿಂದ ಒಡಗೂಡಿರುವಂಥ ಮೂಲ ರೂಪವನ್ನು ದರ್ಶನ ಮಾಡ್ತೇನೆ, ಅನುಗ್ರಹ ಮಾಡು. ನಿನ್ನ ಈ ವಿರಾಟ ರೂಪವನ್ನು ನೋಡಲಿಕ್ಕೆ ನನಗೆ ಭಯಾನಕವಾದಂಥ ಅಸ್ತಿತ್ವ ಪ್ರಾಪ್ತಿಯಾಗಿದೆ. ಆ ನಿಮಿತ್ತವಾಗಿ ಆ ನಿನ್ನ ಸೌಮ್ಯ ರೂಪವನ್ನು ನೋಡಬೇಕೆಂಬುದಾಗಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡುತ್ತಿರುವಂಥ ಕಾಲ. ಸಶಂಖ ಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೀರುಹೇಕ್ಷಣಂ. ಶಂಖಚಕ್ರ ಗದಾ ಪದ್ಮಗಳಿಂದ ಭಗವಂತ ದಿವ್ಯವಾದಂಥ ಚತುರ್ಭುಜವನ್ನು ತೋರಿ ಅರ್ಜುನನನ್ನು ಸಂತೈಸ್ತಾನೆ. ಕೃಷ್ಣನ ದಿವ್ಯವಾದ ರೂಪವನ್ನು ಕಂಡ ಅರ್ಜುನನಿಗೆ ಸಹಿಸಲಿಕ್ಕಾಗಲಿಲ್ಲ. ಕೃಷ್ಣ, ನಿನ್ನಂಥ ಇಷ್ಟೊಂದು ವಿಶಾಲವಾದ ವೈಭವ ನನ್ನ ಪಾಲಿಗೆ ಭಾಗ್ಯ. ನಿನ್ನನ್ನು ಆಗಾಗ ಹೇ ಕೃಷ್ಣ, ಹೇ ಯಾದವ, ಹೇ ಸಖಾ ಎಂಬುದಾಗಿ ನಿನ್ನನ್ನು ಏಕವಚನದಲ್ಲಿ ನಾನು ನಿನ್ನನ್ನು ಆಗಾಗ ಕರೀತಾ ಇದ್ದೇನೆ. ಆದರೆ ನನ್ನನ್ನು ಕ್ಷಮಿಸೋ, ರಕ್ಷಿಸೋ, ಅನುಗ್ರಹಿಸೋ, ಉದ್ಧರಿಸೋ ಎಂಬುದಾಗಿ ಭಗವಂತನ ಪಾದಕ್ಕೆ ಸಾಷ್ಟಾಂಗ ಎರಗ್ತಾನೆ ಅರ್ಜುನ. ಭಗವಂತ, ನನ್ನ ಮನಸ್ಸು ಒಂದು ಕ್ಷಣ ಒಂದು ಕಡೆ ನಿಲ್ಲೋದಿಲ್ಲ, ಏನು ಮಾಡಲಿ ಅಂತ ಕೇಳ್ತಾನೆ. ಚಂಚಲಂ ಮನಹಿ ಕೃಷ್ಣ ಪ್ರಮಾಧಿ ಬಲವದೃಢಂ. ಮನಸ್ಸು ಭಾಳ ಚಂಚಲವಾಗಿದೆ ಕೃಷ್ಣ.
ನಿನ್ನ ಇಷ್ಟೊಂದು ವೈಭವವಾದ ಅಸ್ತಿತ್ವವನ್ನು ನೀನು ತೋರಿದರೂ ನನ್ನ ಮನಸ್ಸು ಭಾಳ ಚಂಚಲವಾಗಿದೆಯಲ್ಲ. ನಿರಂತರ ನಿನ್ನ ದರ್ಶನ ಮಾಡುವಂಥ ಸ್ಥಿತಿಯಲ್ಲೇ ನನ್ನ ಮನಸ್ಸು ಇಷ್ಟು ಚಂಚಲ ಅಂತಾದರೆ, ಪಾರ್ಥನ ಸ್ಥಿತಿಯೇ ಹೀಗೆ ಅಂದಮೇಲೆ ನಮ್ಮಂಥ ಅಪಾರ್ಥರ ಸ್ಥಿತಿ ಹಾಗಿರ್ಬಹುದಲ್ವೇ? ನಿತ್ಯ ಕೃಷ್ಣ ದರ್ಶನ ಮಾಡುವಂಥ ಪಾರ್ಥನಿಗೆ ಇದೇ ಸ್ಥಿತಿ, ನಮ್ಮಂಥ ಅಪಾರ್ಥರ ಸ್ಥಿತಿ. ಕಾಮ, ಕ್ರೋಧ, ಲೋಭ, ಮದಮಾತ್ಸರ್ಯಗಳೆಂಬ ಅರಿಷಡ್ವರ್ಗದಲ್ಲಿ ಬಂಧಿತರಾಗಿದ್ದೇವೆ. ಚಂಚಲತೆಯ ಮಿಂಚು ಕೊಂಚಕಾಲ ಗೋಚರಿಸಿ ಸಂಚಯಕ್ಕೆ ಯೋಗ್ಯವಲ್ಲದ ಪ್ರಪಂಚದಲ್ಲಿ ನಾವಿದ್ದೇವೆ. ಹೀಗಿರುವಾಗ ಒಂದು ಕ್ಷಣ ಈ ಗೀತಾ ವೈಭವವನ್ನು ಶ್ರವಣ ಮಾಡಬೇಕು ಅಂತಂದರೆ ಅದೆಷ್ಟೋ ಜನ್ಮದ ಸುಕೃತದ ಫಲ. ಭಗವಂತನ ಸಾನ್ನಿಧ್ಯದಲ್ಲಿದ್ದಂಥ ಅರ್ಜುನ ಬೇಡಿಕೊಂಡ, ಚಂಚಲಂ ಮನಹಿ ಕೃಷ್ಣ ಪ್ರಮಾಥಿ ಬಲವದೃಢಂ. ಆ ಮನಸ್ಸು ಬಹಳ ಚಂಚಲ, ನಾವಿಲ್ಲೇ ಕೂತರು ಮನಸ್ಸು ಎಲ್ಲೆಲ್ಲೋ ಓಡಾಡ್ತಾ ಇರ್ತದೆ. ಆ ಮನಸ್ಸನ್ನು ನಿಗ್ರಹಿಸುವ ಬಗೆ ಹೇಗೆ ಅಂತ ಕೇಳ್ತಾನೆ. ಎಲ್ಲ ಸಾಧು ಸಂತರು ಇದನ್ನು ಭಗವಂತನನ್ನು ಮೊರೆ ಇಟ್ಟು ಪ್ರಾರ್ಥನೆ ಮಾಡಿದ್ದಾರೆ. ತುಕಾರಾಮರಿಗೆ ಪಾಂಡುರಂಗನ ಸಮ್ಮುಖದಲ್ಲಿ ನಿಂತರೂ ಸಹ ಮನಸ್ಸು ಅಲ್ಲಿ ನಿಲ್ಲೋದಿಲ್ಲವಾಗಿತ್ತು, ಎಲ್ಲೆಲ್ಲೋ ಓಡ್ತಿತ್ತು. ಪಾಂಡುರಂಗ, ನನ್ನ ಮನಸ್ಸು ಎಲ್ಲೆಲ್ಲೋ ಓಡ್ತದೆ. ತೇಥೆ ಧಾಮಗೆ ಮನ ತೇಥೆ ಧಾಮಗೆ. राहे विठ्ठलाचे पायी, राहे विठ्ठलाचे पायी, तेथे धावगे मना तेथे धावगे. पंढरीनाथ भगवान की जय. ಎಲ್ಲ ಸಾಧು ಸಂತರಿಗೂ ಇಂಥ ಒಂದು ಅಸ್ತಿತ್ವ. ನರನ ಮೂಲಕ ನಾರಾಯಣ ಮಾರ್ಗದರ್ಶನ ಮಾಡ್ತಾನೆ. ಅರ್ಜುನ, ಅಭ್ಯಾಸೇನ ತು ಕೌಂತೆಯ, ಮನಸ್ಸನ್ನು ನಿಲ್ಲಿಸಬೇಕಂದರೆ ಸತತವಾದ ಅಭ್ಯಾಸ ಮಾಡಬೇಕು. ನಿರಂತರ ಅಭ್ಯಾಸವನ್ನು ಮಾಡು ಅಂದಾಗ ಮನಸ್ಸನ್ನು ನಿತ್ಯಯುಕ್ತ ಉಪಾಸತೆ. ಯಾರು ಅನವರತವಾಗಿ ಸತತವಾಗಿ ಅಭ್ಯಾಸದ ಮುಖೇನ ತನ್ನನ್ನು ಸ್ಮರಿಸ್ತಾರೋ, ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾ, ದೃಢವ್ರತನಾಗಿ ಮಾಡುವಂಥ ಸೇವೆ ಅದು ಯಾವುದೇ ಇರಲಿ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ನಿಶ್ಚಲವಾದ ಮನಸ್ಸಿನಿಂದ ದೃಢವಾದ ಭಕ್ತಿಯಿಂದ ನೀನೇನು ತೆಗೆದು ದೇವರಿಗೆ ಕೊಟ್ಟರೂ ಸಹ ಅದನ್ನು ಸ್ವೀಕಾರ ಮಾಡ್ತೀನಿ ಅಂತಾನೆ. ಅಲ್ಲಿ ನಿರಂತರ ಸತತವಾದ ಅಭ್ಯಾಸ ಇರಲಿ, ಭಗವಂತನ ಚಿಂತನೆ ಇರಲಿ ಅನ್ನೋದನ್ನು ಭಗವಂತ ಅರ್ಜುನನಿಗೆ ಮಾರ್ಗದರ್ಶನ ಮಾಡ್ತಾನೆ. ನರನ ಮೂಲಕ ನಾರಾಯಣ ನರಲೋಕಕ್ಕೆ ಕೊಟ್ಟಂತಹ ಸಂದೇಶ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಆದೇಶ, ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಲೋಕಮಾತೆ ಜಗಜ್ಜನನಿ ಗೀತಾ ಮಾತೆ ವೈಭವವನ್ನು ಗುಣಗಾನ ಮಾಡ್ತಾ ಆರತಿಯಿಂದ ಒಡಗೂಡಿ ಮಾತೆಯನ್ನು ಗುಣಗಾನ ಮಾಡೋಣವಂತೆ. ಜಯ ಭಗವದ್ಗೀತೆ, ಜಯ ಜಯ ಭಗವದ್ಗೀತೆ, ಹರಿಯ ಕಮಲ ವಿಹಾರಿಣಿ, ಹರಿಯ ಕಮಲ ವಿಹಾರಿಣಿ, ಸುಂದರ ಸುಪುನೀತೆ. ಜಯ ಜಯ ಭಗವದ್ಗೀತೆ. कर्म सुमर्म प्रकाशिनी कामासक्ति हरा, तत्वज्ञान विकासिनी, तत्वज्ञान विकासिनी, विद्या ब्रह्म परा. जय जय भगवद्गीते. निश्चल भक्ति विदायिनी निर्मल मलहारी, शरण रहस्य प्रदायिनी, चरण रहस्य प्रदायिनी, सभविधि सुखकारी. जय जय भगवद्गीते. राग द्वेष विदारिणी कारिणी मोद सदा, भव भयहारिणी तारिणी, भव भयहारिणी तारिणी, परमानंद प्रदान. जय जय भगवद्गीते. आसुर भाव विनाशिनी नाशिनी तमरजनी, दैवी सद्गुणदायिनी, दैवी सद्गुणदायिनी,
हरिरसिका सजनी। जय जय भगवद्गीते समता त्याग सिखावनी हरिमुख की वाणी। सकल शास्त्र की स्वामिनी, सकल शास्त्र की स्वामिनी, श्रुतियों की रानी। जय जय भगवद्गीते दया सुधा बरसावनी मातु कृपा की जय। हरिपद प्रेम दान कर, हरिपद प्रेम दान कर, अपन कर ली जय। जय जय भगवद्गीते जय भगवद्गीते जय जय भगवद्गीते। हरिय कमल विहारिणि, हरिय कमल विहारिणि, सुंदर सुपुनीते। जय जय भगवद्गीते जय जय भगवद्गीते जय जय भगवद्गीते। श्री कृष्ण गोविंद हरे मुरारे, कृष्ण गोविंद हरे मुरारे। हे नाथ नारायण वासुदेवा, हे नाथ नारायण वासुदेवा। श्री कृष्ण गोविंद हरे मुरारे, श्री कृष्ण गोविंद हरे मुरारे। हे नाथ नारायण वासुदेवा, हे नाथ नारायण वासुदेवा। हरे राम 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 हरे हरे, हरे राम 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 हरे हरे। हरे कृष्ण 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 हरे हरे, हरे कृष्ण 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 हरे हरे। हरे कृष्ण 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 हरे हरे, हरे कृष्ण 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 हरे हरे। श्री कृष्ण भगवान की जय। ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಹಿ ಮಾಂ ನಮಸ್ಕುರು. ನಿನಗೆ ಹೇಳೋದನ್ನೆಲ್ಲ ಹೇಳಿದ್ದೇನೆ, ನನ್ನನ್ನು ಶರಣಾಗು, ನಿನ್ನನ್ನು ರಕ್ಷಣೆ ಮಾಡ್ತೀನಿ ಎಂಬುದಾಗಿ ಭಗವಂತ ಕೊನೆಯದಾಗಿ ಸಂದೇಶ, ಆದೇಶ, ಉಪದೇಶದ ಮೂಲಕವಾಗಿ ನರಲೋಕಕ್ಕೆ ಕೊಟ್ಟಂಥ ದಿವ್ಯವಾದಂಥ ಗೀತಾ ಸಂದೇಶ, ಗೀತಾ ವೈಭವ. ಎಲ್ಲಿ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಕೊನೆಯದಾಗಿ ಸಂಜಯೋ ವಾಚ, ಎಲ್ಲಿ ಯೋಗೀಶ್ವರನಾದಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಘಟಿತ ಘಟನನಾದಂಥ ಶ್ರೀಹರಿ ಇದ್ದಾನೋ, ಪಾರ್ಥ ದಶನಾಮವನ್ನು ಹೊತ್ತು ಮೆರೆವ ಅಸಮಸಾಸಿ ವಿಷಮವೀರ ಪಾರ್ಥಿವರೆರೆವ ಪಾರ್ಥ. ಅರ್ಜುನ ಫಲ್ಗುಣ ಜಿಷ್ಣು ಕಿರೀಟಿ ಶ್ವೇತವಾಹನ ಬಿಭತ್ಸು ವಿಜಯ ಕೃಷ್ಣ ಸವ್ಯಸಾಚಿ ಧನಂಜಯ. ಹಾಗೆ ಪಾರ್ಥ ಕೃಷ್ಣಾರ್ಜುನರು ಎಲ್ಲಿದ್ದಾರೋ ಅಲ್ಲಿ ಜಯ, ಸಂಪತ್ತು, ಸಕಲವೂ ಸಮೃದ್ಧಿ ಆಗ್ತದನ್ನೋದನ್ನು ಗೀತಾ ವೈಭವದ ಅನುಗ್ರಹದ ನುಡಿಯೋದು. ಅಂಥ ಪರಮಾತ್ಮನ ದಿವ್ಯವಾದಂಥ ಗೀತಾ ವೈಭವವನ್ನು ಶ್ರವಣ ಮಾಡೋದರಿಂದ ಕಲೌ ತತ್ಕೀರ್ತನಂ ಪುಣ್ಯಂ ಧನ ಕಾಮಸ್ಯ ಧನದಂ ಪುತ್ರ ಕಾಮಸ್ಯ ಪುತ್ರದಂ ರೋಗಾರ್ಥಸ್ಯ ಚ ರೋಗಾಗ್ನೌ ಜ್ಞಾನಿನಾಂ ಜ್ಞಾನಸಾಧನಂ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಪರಮಾತ್ಮ ಅಂತಾನೆ, ಜ್ಞಾನಕ್ಕೆ ಸಮಾನವಾದ ವಸ್ತು ಈ ಪ್ರಪಂಚದಲ್ಲಿ ಬೇರೊಂದು ಇಲ್ಲ ಅನ್ನೋದನ್ನು ಅರ್ಜುನನ ಮೂಲಕವಾಗಿ, ನರನ ಮೂಲಕವಾಗಿ ಜಗತ್ತಿಗೆ ಕೊಟ್ಟಂಥ ಗೀತಾ ವೈಭವ. ಹರಿಭಜನೆ ಮಾಡೋ ನಿರಂತರ, ಹರಿಭಜನೆ ಮಾಡೋ ನಿರಂತರ. ಸಾರವೋ ಸಂಸಾರ ವಿಮೋಚಕ, ಸಾರವೋ ಸಂಸಾರ ವಿಮೋಚಕ. ಸೇರೋ ಹಯವದ ನನ್ನ ನಿರಂತರ, ಸೇರೋ ಹಯವದ ನನ್ನ ನಿರಂತರ. ಭಜನೆ ಮಾಡೋ ನಿರಂತರ, ಹರಿ ಭಜನೆ ಮಾಡೋ, ಭಜನೆ ಮಾಡೋ, ಭಜನೆ ಮಾಡೋ ನಿರಂತರ. श्री कृष्ण भगवान की जय, गीता माता की जय, सनातन हिंदू धर्म की जय, सब साधु संतन की जय. जय गुरुदेव दत्त, जय जय रघुवीर समर्थ. हरि ओम.